ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 4ನೇ ಸ್ಕಂದದ 4ನೇ ಅಧ್ಯಾಯ. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನ ತೆರೆಯಿರಿ. ಅನುವಾದವನ್ನ ಓದುವವರು ಕೈ ಮೇಲೆತ್ತಬಹುದು. 4ನೇ ಸ್ಕಂದ 4ನೇ ಅಧ್ಯಾಯ. ಈ ಅಧ್ಯಾಯದ ಹೆಸರು ಸತಿಯ ದೇಹತ್ಯಾಗ. ಈ ಅಧ್ಯಾಯ ಮೈತ್ರೇಯ ಮುನಿಗಳ ಮಾತುಗಳ ಮುಖಾಂತರ ಪ್ರಾರಂಭವಾಗ್ತಾ ಇದೆ. ಮೈತ್ರೇಯ ಉವಾಚ ಏತಾವದುಕ್ತ್ವಾ ವಿರರಾಮ ಶಂಕರಃ ಪತ್ನ್ಯಂಗನಾಶಂ ಹ್ಯುಭಯತ್ರ ಚಿಂತಯನ್ ಸುಹೃದ್ದಿದೃಕ್ಷು ಪರಿಶಂಕಿತಾ ಭವಾನ್ನಿ ನಿಷ್ಕ್ರಾಮತಿ ನಿರ್ವಿಶತಿ ದ್ವಿಧಾಸಸಾ. ಶೋಭಯನ್ಮತಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮೈತ್ರೇಯ ಅನುವಾದ. ಮೈತ್ರೇಯ ಋಷಿಗಳು ಹೇಳಿದರು, ಸತಿಯೊಡನೆ ಮಾತನಾಡಿದ ಬಳಿಕ ಅವಳು ಇಬ್ಬಂದಿಗೆ ಒಳಗಾಗಿರುವುದನ್ನು ಕಂಡು ಶಿವನು ಮೌನವಾಗಿದ್ದನು. ತನ್ನ ತಂದೆಯ ಮನೆಯಲ್ಲಿದ್ದ ಬಂಧುಗಳನ್ನು ನೋಡಬೇಕೆಂದು ಸತಿಯು ತುಂಬಾ ಕಾತರಳಾಗಿದ್ದಳು. ಹಾಗೆಯೇ ಶಿವನು ಹೇಳಿದ ಎಚ್ಚರಿಕೆಯ ಮಾತುಗಳಿಂದ ಅವಳು ಆತಂಕಿತಳು ಆಗಿದ್ದಳು. ಮನಸ್ಸು ಇಬ್ಬಂದಿಗೆ ಒಳಗಾಗಿದ್ದುದರಿಂದ ಆ ಕಡೆಗೂ ಈ ಕಡೆಗೂ ಸುಳಿದಾಡುವ ತೂಗುಯ್ಯಾಲೆಯಂತೆ ಕೋಣೆಯ ಹೊರಕ್ಕೂ ಹೊಳಕ್ಕೂ ಅವಳು ಸುಳಿದಾಡುತ್ತಾ ಇದ್ದಳು. ಹರೇ ಕೃಷ್ಣ. ಇಲ್ಲಿ ಸಾಮಾನ್ಯವಾಗಿ ಸ್ತ್ರೀಗೆ ತನ್ನ ತಂದೆ ತಾಯಿಗಳು, ತನ್ನ ತಾಯಿ ಮನೆಗೆ ಹೋಗುವುದು ಅಂತ ಹೇಳಿದ್ರೆ ಬಹಳ ಸಂತೋಷಕರವಾದಂತಹ ಒಂದು ಸಂದರ್ಭ. ಆದ್ರೆ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಈಗ ಸತಿಯು ಅಲ್ಲಿಗೆ ಹೋಗುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಶಿವನು ಆಕೆಗೆ ಹೇಳಿದಂತಹ ಬುದ್ಧಿಮಾತು. ಅದಕ್ಕೆ ಹಿಂದಿನ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಶಿವನು ಬೇರೆ ಬೇರೆ ಕಾರಣಗಳನ್ನ ಕೊಟ್ಟಿದ್ದಾನೆ ಅನ್ನೋದನ್ನ ನಾವು ಈಗಾಗಲೇ ನೋಡಿದ್ದೇವೆ. ಆದ್ರೂ ಕೂಡ ಸತಿಗೆ ತನ್ನ ತಂದೆಯ ಮನೆಗೆ ಹೋಗ್ಲೇಬೇಕು ಅನ್ನುವಂತಹ ಒಂದು ಆಸೆ, ಹಾಗೂ ಆಕೆಗೆ ಒಂದು ಭರವಸೆ ಏನು ಅಂತ ಹೇಳಿದ್ರೆ, ನನ್ನ ತಂದೆ ನಾನು ಅಲ್ಲಿ ಹೋದಾಗ ಅದು ಎಲ್ಲವೂ ಕೂಡ ಸರಿಯಾದೀತು, ಇವರ ಜಗಳ ಎಲ್ಲ ಸರಿಯಾದೀತು, ಮತ್ತೆ ಇವರು ಮೊದಲಿನಂತೆ ಆಗಬಹುದು ಅನ್ನುವಂತಹ ಒಂದು ಆಸೆಯೂ ಕೂಡ ಸತಿಯಲ್ಲಿ ಇತ್ತು. ಹಾಗಾಗಿ ಆಕೆಗೆ ಏನು ಮಾಡಬೇಕು ಅಂತ ಹೇಳಿ ತೋಚ್ತಾ ಇರಲಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಗಡಿಯಾರದ ಲೋಲಕದಂತೆ ಮನೆಗೆ ಒಳಗೆ ಹೋಗೋದು ಹೊರಗೆ ಹೋಗೋದು, ಹೋಗ್ಲೋ ಬೇಡೋ ಅನ್ನುವಂತಹ ಒಂದು ದ್ವಂದ್ವದಲ್ಲಿ ಸತಿಯು ಬಿದ್ದಿದ್ದಾಳೆ. ಮುಂದುವರಿಸ್ತಾ 2ನೇ ಶ್ಲೋಕ.
ಸುಹೃದಿದೃಕ್ಷಾ ಪ್ರತಿಘಾತ ದುರ್ಮನ ಸ್ನೇಹಾದೃದತ್ಯ ಶೃಕಲಾತಿ ವಿಹ್ವಲ ಭವಂ ಭವಾನ್ಯ ಪ್ರತಿಪೂರುಷಂ ವೃಷಾ ಪ್ರಧಕ್ಷ್ಯತಿ ವೈಕ್ಷತ ಜಾತ ವೇಪತುಃ. ಚಿತ್ರಮೋಹಿನಿ ಮಾತಾಜಿ. ಕೃಷ್ಣ ಪ್ರಭುಜಿ, ಪ್ರಣಾಮ್ಸ್ ಪ್ರಭುಜಿ. ಎಸ್. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ತಂದೆಯ ಮನೆಯಲ್ಲಿನ ಬಂಧುಗಳನ್ನು ನೋಡಲು ಹೋಗಬಾರದೆಂದು ತಡೆಯೊಡ್ಡಿದ್ದಕ್ಕಾಗಿ ಸತಿಯ ಮನಸ್ಸು ದುಮ್ಮಾನಕ್ಕೆ ಒಳಗಾಯಿತು. ಅವರ ಬಗೆಗಿನ ಪ್ರೀತಿ ವಿಶ್ವಾಸಗಳಿಂದಾಗಿ ಅವಳ ಕಣ್ಣುಗಳಿಂದ ಕಂಬನಿ ತುಳುಕಿತು. ಕೋಪದಿಂದ ಕಂಪಿಸುತ್ತಿದ್ದ ಅವಳು ನೋಟದಿಂದಲೇ ಗಂಡನನ್ನು ಸುಟ್ಟು ರುಹಿ ಬಿಡುವಳೋ ಎಂಬಂತೆ ಅಸಮಾನ ಪುರುಷನಾದ ತನ್ನ ಗಂಡನತ್ತ ನೋಡಿದಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ಶಿವನನ್ನ ಅಪ್ರತಿ ಪೂರುಷ ಅಂತ ಹೇಳಿ ಕರೆದಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಎಣೆ ಇಲ್ಲದವನು, ಅವನಿಗೆ ಸಮಾನರಾದವರು ಯಾರೂ ಇಲ್ಲ, ಆತನು ಎಲ್ಲರನ್ನೂ ಕೂಡ ಸಮಾನ ಭಾವದಿಂದ ನೋಡುತ್ತಾನೆ. ಈ ರೀತಿ ಶಿವನಿಗೆ ಸಮಾನರಾದವರು ಬೇರೆ ಯಾರು ಕೂಡ ಇರುವುದಿಲ್ಲ. ಈ ಎರಡು ಅರ್ಥ ಇದೆ. ಶಿವನಿಗೆ ಸಮಾನರಾದವರು ಯಾರೂ ಇಲ್ಲ, ಹಾಗೂ ಶಿವನು ಎಲ್ಲರನ್ನೂ ಸಮಾನ ಭಾವದಿಂದ ನೋಡುತ್ತಾನೆ. ಹೀಗಿರಬೇಕಾದ್ರೆ ಅಪ್ರತಿಪುರುಷನಾಗಿರುವಂತಹ ತನ್ನ ಪತಿ ನನ್ನ ವಿಷಯದಲ್ಲಿ ಯಾಕೆ ಇಷ್ಟೊಂದು ನಿರ್ದಯನಾಗಿದ್ದಾನೆ? ನಾನು ಇಷ್ಟೊಂದು ಕೇಳಿಕೊಂಡ್ರೂ ಕೂಡ ಯಾಕೆ ನನ್ನ ಪತಿ ನನಗೆ ನನ್ನ ತಂದೆಯ ಮನೆಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ದಕ್ಷಿಣ ಯಜ್ಞಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಸತಿಯಲ್ಲಿ ಮೂಡ್ತಾ ಇದೆ. ನಂತರ ಕೊನೆಯದಾಗಿ ಆಕೆ ಯಜ್ಞಕ್ಕೆ ಹೋಗ್ಲೇಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಇಲ್ಲಿ ಶಿವನನ್ನ ಆತ್ಮ ಅಂತ ಹೇಳಿ ಕರೆದಿದ್ದಾರೆ. ಶಿವ ಅಂತ ಹೇಳಿದ್ರೆ ಆತ್ಮ ಎಂದೇ ಅರ್ಥ. ಇಲ್ಲಿ ಸತಿಯು ಶಿವನನ್ನ ಬಿಟ್ಟು ಹೋಗುವಂಥದ್ದು, ದಕ್ಷಯಜ್ಞಕ್ಕೆ ಹೋಗುವಂಥದ್ದು ಅಂತ ಹೇಳಿದ್ರೆ ಆತ್ಮವನ್ನ ಕಳೆದುಕೊಂಡ ಹಾಗೆ, ಅಂದ್ರೆ ಒಂದು ರೀತಿ ಆತ್ಮಹತ್ಯೆ ಮಾಡಿಕೊಂಡ ಹಾಗೆ ಅಂತ ಹೇಳಿ ಇಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಬರಿತಾ ಇದ್ದಾರೆ. ಅಂದ್ರೆ ಮುಂದಕ್ಕೆ ಆಗಬಹುದು ಅನ್ನುವುದಕ್ಕೆ ಇಲ್ಲಿ ನಮಗೆ ಅನ್ನುವುದು ಇಲ್ಲಿ ನಮಗೆ ತಿಳಿದು ಬರ್ತದೆ. ಸತಿಗೆ ಒಂದು ವಿಷಯ ತಿಳಿದು ಬಂದಿದೆ. ಏನು ಅಂತ ಹೇಳಿದ್ರೆ, ಎಷ್ಟೇ ಹೇಳಿದ್ರು ಶಿವನು ತನ್ನ ಮಾತನ್ನ ಒಪ್ಪಿಕೊಳ್ಳುವುದಿಲ್ಲ. ಹಾಗಿರ್ಬೇಕಾದ್ರೆ ಇನ್ನು ಕೊನೆಯದಾದಂತಹ ಒಂದು ಅಸ್ತ್ರ, ಅದೇನು ಕಣ್ಣೀರು ಹಾಕುವುದು. ಮಹಿಳೆಯರ ಪತ್ನಿಯ ಇಚ್ಛೆಗೆ ಮನಸೋಲುವಂತೆ ಮಾಡುವ ಮಹಿಳೆಯರ ಕೊನೆಯ ಅಸ್ತ್ರವೆಂದರೆ ಕಣ್ಣೀರು ಹಾಕುವುದು. ಸತಿಯು ಆ ವಿಧಾನವನ್ನು ಆಶ್ರಯಿಸಿದಳು. ಕೊನೆಗೆ ಸತಿಯು ಅಳ್ತಾಳೆ, ಶಿವನ ಹತ್ರ ತನಗೆ ಹೋಗ್ಲಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಶಿವನಲ್ಲಿ ಪ್ರಾರ್ಥಿಸಿಕೊಳ್ತಾಳೆ. 3ನೇ ಶ್ಲೋಕ. ತತೋ ವಿನಿಶ್ವಸ್ಯ ಸತಿ ವಿಹಾಯತಂ ಶೋಕೇನ ರೋಷೇಣ ಚ ದೂಯತಾ ಹೃದಾ ಪಿತ್ರೋರಗಾತ್ ಶ್ರಣ್ಯ ವಿಮೂಢ ದಿಗ್ಗೃಹಾನ್ ಪ್ರೇಮ್ನಾತ್ಮನೋ ಯೋರ್ಧಮದಾತ್ ಸತಾಂ ಪ್ರಿಯಃ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಆ ಬಳಿಕ ಸತಿಯು ಪ್ರೀತಿಯಿಂದ ತನ್ನ ಅರ್ಧಾಂಗವನ್ನೇ ನೀಡಿದ ತನ್ನ ಪತಿ ಶಿವನನ್ನು ಬಿಟ್ಟು ಹೊರಟಳು. ದುಃಖ ಮತ್ತು ರೋಷಗಳಿಂದ ನೊಂದು ನಿಟ್ಟುಸಿರು ಬಿಡುತ್ತಿದ್ದ ಅವಳು ತನ್ನ ತಂದೆಯ ಮನೆಗೆ ಹೋದಳು. ದುರ್ಬಲ ಸ್ತ್ರೀಯಾದ್ದರಿಂದ ಅವಳು ಈ ಮೂಢ ಕೆಲಸವನ್ನು ಮಾಡಿದಳು. ಇಲ್ಲಿ ಸತಿಯು ಮಾಡಿದಂತಹ ಕಾರ್ಯ ಏನಿದೆ ಅದನ್ನ ಭಾಗವತದಲ್ಲಿ ದುರ್ಬಲ ಸ್ತ್ರೀ, ಮೂಢ ಕೆಲಸ ಅಂತ ಹೇಳಿದ್ದಾರೆ. ಅಂದ್ರೆ ಸ್ಪಷ್ಟ ಮಾತುಗಳಲ್ಲಿ ಆಕೆ ಮಾಡಿದ್ದು ಸರಿ ಇಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೂ ಈ ಅರ್ಧಾಂಗವನ್ನೇ ನೀಡಿದ್ದ ಅಂತ ಹೇಳುವುದಕ್ಕೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ವಿವರಿಸ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಗಂಡನನ್ನು ಹೊರತುಪಡಿಸಿ ಹೆಂಡತಿಯಾಗಲಿ ಅಥವಾ ಹೆಂಡತಿಯನ್ನು ಹೊರತುಪಡಿಸಿ ಗಂಡನಾಗಲಿ ಪರಿಪೂರ್ಣರಾಗಿರುವುದಿಲ್ಲ. ಯಾವುದೇ ಒಂದು ಯಜ್ಞವನ್ನ ಮಾಡಬೇಕಾದ್ರೆ ಸತಿ ಮತ್ತೆ ಪತಿ ಇಬ್ಬರು ಕೂಡ ಸೇರಿಕೊಂಡು ಆ ಒಂದು ಯಜ್ಞವನ್ನ ಮಾಡಿದಾಗ ಅದು ಪರಿಪೂರ್ಣವಾಗ್ತದೆ. ಯಜ್ಞ ಅಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯವನ್ನ ಮಾಡಿದಾಗ ಅದು ಪರಿಪೂರ್ಣವಾಗ್ತದೆ ಅನ್ನುವಂತಹ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ತ್ರೀ ಸಹಜ ದೌರ್ಬಲ್ಯದಿಂದಾಗಿ ಶಿವನಂತಹ ಶ್ರೇಷ್ಠ ಪತಿಯನ್ನು ಬಿಟ್ಟು ಹೊರಡಲು ಆಕೆಯು ಸಿದ್ಧಳಾದಳು ಅನ್ನುವಂತಹ ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಕೌಟುಂಬಿಕ ವಿಷಯಗಳಲ್ಲಿ
ಒಬ್ಬರಿಗೊಬ್ಬರು ಹೊಂದಿಕೊಂಡು ಬಾಳುವಂತಹ, ಶಾಂತಿಯಿಂದ ಬಾಳುವಂತಹ ವಿಧಾನವನ್ನ ಶಿಲ ಪ್ರಭುಪಾದರು ಭಾವಾರ್ಥದಲ್ಲಿ ವಿವರಿಸ್ತಾ ಇದ್ದಾರೆ. ಗಂಡ ಹೆಂಡತಿಯರ ನಡುವೆ ಕೆಲವೊಮ್ಮೆ ತಪ್ಪು ತಿಳುವಳಿಕೆ, ಭಿನ್ನಾಭಿಪ್ರಾಯ ಉಂಟಾಗಬಹುದು. ಆದರೆ ಅಂತಹ ತಪ್ಪು ತಿಳುವಳಿಕೆಯಿಂದಾಗಿಯೇ ಹೆಂಡತಿಯಾದವಳು ತನ್ನ ಗಂಡನ ಆಸರೆಯನ್ನು ಬಿಟ್ಟು ದೂರವಾಗಬಾರದು. ಒಂದು ವೇಳೆ ಹಾಗೆ ದೂರವಾದರೆ ಅದು ಸ್ತ್ರೀ ಸಹಜ ದೌರ್ಬಲ್ಯ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದುವರಿಸ್ತಾ ಈಗ ಸತಿಯು ಹೊರಟು ಹೋಗ್ತಾ ಇದ್ದಾಳೆ. ತನ್ನ ಹೆಜ್ಜೆಗಳನ್ನ ಹಾಕಿಕೊಂಡು ತನ್ನ ತಂದೆಯಾದಂತಹ ದಕ್ಷನು ನಡೆಸ್ತಾ ಇರುವಂತಹ ಆ ಯಜ್ಞ ಏನಿದೆ, ಆ ಯಜ್ಞ ಶಾಲೆಯ ಕಡೆಗೆ ಆಕೆ ಹೆಜ್ಜೆಯನ್ನ ಹಾಕ್ತಾ ಇದ್ದಾಳೆ. ತಾಮನ್ವಗಚ್ಚಂದ್ರುತ ವಿಕ್ರಮಾಂ ಸತಿ ಮೇಕಾತ್ರಿನೇತ್ರಾನುಚರ ಸಹಸ್ರಶಃ ಸಪಾರ್ಷದ ಯಕ್ಷ ಮಣಿಮನ್ಮಯಾದಯ ಪುರೋ ವೃಷೇಂದ್ರ ಸ್ತರಸ ಗತವ್ಯಥ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಭಾವಾರ್ಥ ಬೈ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವೇಗವಾಗಿ ಹೆಜ್ಜೆಗಳನ್ನು ಹಾಕುತ್ತಾ ಒಬ್ಬಂಟಿಗಳಾಗಿ ಅವಳು ಹೊರಡುತ್ತಿದ್ದುದನ್ನು ಕಂಡು ಮಣಿಮಾನ್ ಮೊದಲಾದ ಶಿವನ ಸಾವಿರಾರು ಮಂದಿ ಅನುಚರರು ನಂದಿಯನ್ನು ಮುಂದಿರಿಸಿಕೊಂಡು ಶಿವನ ಆಪ್ತ ಸಹಚರರ ಮತ್ತು ಯಕ್ಷರ ಒಡಗೂಡಿ ಆ ಕೂಡಲೇ ಅವಳನ್ನು ಹಿಂಬಾಲಿಸಿದರು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹೀಗೆ ಸತಿಯು ಹೊರಟು ಹೋಗ್ತಾ ಇರುವುದನ್ನ ನೋಡಿದಾಗ ಶಿವನ ಅನುಚರರು ಆಕೆಯನ್ನ ಆಕೆಗೆ ಅನುಸರಿಸ್ತಾರೆ, ಆಕೆಗೆ ರಕ್ಷಣೆಯನ್ನ ನೀಡ್ಲಿಕ್ಕೋಸ್ಕರ. ಯಾಕಂದ್ರೆ ಸತಿ ಒಬ್ಬಂಟಿಯಾಗಿ ಹೋಗುವುದು ಸರಿಯಲ್ಲ. ಆಕೆ ಶಿವನ ಪತ್ನಿ, ತನ್ನ ಸ್ವಾಮಿಯ ಪತ್ನಿಯು ಈ ರೀತಿಯಾಗಿ ಹೊರಟು ಹೋಗುವುದನ್ನ ನೋಡಿದಾಗ ಶಿವನ ಅನುಚರರು ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಶಿವನು ಸ್ವತಃ ಅವರಿಗೆ ಏನನ್ನು ಹೇಳದೇ ಇದ್ರು ಕೂಡ ಶಿವನ ಇಚ್ಛೆಯನ್ನ ಅವರು ಅರ್ಥ ಮಾಡಿಕೊಳ್ಳಬಲ್ಲವರಾಗಿದ್ದರು. ಇದು ಒಂದು ಉತ್ತಮವಾದಂತಹ ಅನುಚರ ಅಥವಾ ಶಿಷ್ಯನ ಲಕ್ಷಣ ಅಂತ ಹೇಳಿ ಹೇಳ್ತಾರೆ. ಗುರುವು ಏನನ್ನಾದರೂ ಹೇಳುವುದಕ್ಕಿಂತ ಮೊದಲೇ ಯಾರು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನಡೆದುಕೊಳ್ತಾರೋ ಅವರು ಉತ್ತಮ ಮಟ್ಟದ ಶಿಷ್ಯ ಅಂತ ಹೇಳಿ ಹೇಳ್ತಾರೆ. ಗುರುವು ಹೇಳಿದ ಮೇಲೆ ಆ ಒಂದು ಕಾರ್ಯವನ್ನ ಮಾಡಿದ್ರೆ ಅವನು ಎರಡನೇ ಹಂತದ ಒಂದು ಶಿಷ್ಯ ಅಂತ ಹೇಳ್ತಾರೆ. ಆಮೇಲೆ ಗುರು ಹೇಳಿದ್ರೂ ಕೂಡ ಆ ಕೆಲಸವನ್ನ ಮಾಡದೇ ಇದ್ರೆ ಆತನು ಉತ್ತಮವಾದಂತಹ ಶಿಷ್ಯ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗೆ ಇಲ್ಲಿಯೂ ಕೂಡ ಶಿವನ ಅನುಚರರು ಶಿವನ ಆ ಒಂದು ಮಾತು, ಶಿವನ ಏನೇ ಹೇಳದೇ ಇದ್ರು ಶಿವನ ಇಚ್ಛೆಯನ್ನ ಅವರು ಅರಿತುಕೊಂಡು ಅನುಚರರಂತೆ ತಮ್ಮ ಒಡೆಯನ ಆಂತರ್ಯವನ್ನು ಅರ್ಥ ಮಾಡಿಕೊಂಡು ಕಾರ್ಯವನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಅನುಚರರು ಸತಿಯನ್ನ ಅನುಸರಿಸಿದ್ರು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನಾವು ನೋಡ್ತೇವೆ. ತಾಂ ಸಾರಿಕಾ ಕಂದು ಕರ್ಪಣಾಂಬುಜ ಶ್ವೇತಾಪತ ಪ್ರವ್ಯಜನಾಸ್ರಗಾದಿಭಿ ಗೀತಾಯೈನೈರ್ದುಂದುಭಿ ಶಂಖ ವೇಣುಭಿ ವೃಷೇಂದ್ರ ಮಾರೋಪ್ಯ ವಿಟಂಕಿತಾಯಯು. ಶಶಿಕುಮಾರ್ ಪ್ರಭು. ಶಿವನ ಅನುಯಾಯಿಗಳು ಅವಳ ಸಾಕು ಪಕ್ಷಿಯನ್ನು ಕೊಟ್ಟು ಅವಳನ್ನು ವೃಷಭದ ಮೇಲೆ ಕೂರಿಸಿದರು. ಚೆಂಡು, ಕನ್ನಡಿ, ಕಮಲ ಮತ್ತು ಹೂವಿನ ಹಾರಗಳನ್ನು ಹಿಡಿದುಕೊಂಡು ಬೀಳ್ಗೊಡೆಯನ್ನು ಅವಳ ಮೇಲೆ ಎತ್ತಿಟ್ಟಿದರು. ದುಂದುಬಿ, ಶಂಖ, ಕೊಳಲು ಮೊದಲಾದ ವಾದ್ಯಗಳ ಮತ್ತು ಗೀತಗಳ ಇನಿದನಿಯೊಡನೆ ಮೆರವಣಿಗೆಯಲ್ಲಿ ಸಾಗಿದರು. ಈ ಮೆರವಣಿಗೆಯು ರಾಜವೈಭವದಿಂದ ಕೂಡಿದ್ದಂತಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ. ಮೊದಲನೇದಾಗಿ ಸಾಕು ಪಕ್ಷಿ, ಸಾರಿಕಾ ಅಂತ ಕರೆದಿದ್ದಾರೆ. ಕಂದುಕ ಅಂತ ಹೇಳಿದ್ರೆ ಚೆಂಡು, ದರ್ಪಣ ಕನ್ನಡಿ, ಅಂಬುಜ ಕಮಲದ ಹೂವು, ಶ್ವೇತ ಆತಪತ್ರ ಬೆಳ್ಳಗಿನ ಕೊಡೆ, ವ್ಯಜನ ಬೀಸಣಿಗೆ, ಸ್ರಕ್ ಹಾರ ಇತ್ಯಾದಿ, ಹಾಗೂ ಗೀತಾಯನೆ ಸಂಗೀತದೊಂದಿಗೆ ದುಂದುಬಿ ಭೇರಿ, ಶಂಖ, ವೇಣು ಅಂದ್ರೆ ಕೊಳಲು ಇತ್ಯಾದಿಗಳನ್ನ ಅವರು ಹೊಂದಿದ್ರು. ವೃಷಭ ಐಂದ್ರಂ ನಂದಿಯ ಮೇಲೆ ಆಕೆಯನ್ನ ಕುಳ್ಳಿರಿಸಿ ಈ ಮೆರವಣಿಗೆಯಲ್ಲಿ ಆಕೆಯನ್ನ ರಾಜವೈಭವದಿಂದ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಎಲ್ಲ ಒಂದು ರಾಜವೈಭವದಿಂದ ಸಾಗುತ್ತಾ ಅವರು ದಕ್ಷನ ಯಜ್ಞ ನಡೀತಾ ಇದ್ದಂತಹ ಯಜ್ಞಶಾಲೆಯ ಹತ್ತಿರ ಬಂದು ಸೇರ್ತಾರೆ. ಮುಂದಕ್ಕೆ ಯಜ್ಞಶಾಲೆಯಲ್ಲಿ ಏನಾಗ್ತದೆ ಅನ್ನೋದನ್ನ 6ನೇ ಶ್ಲೋಕದಿಂದ ನಾವು ನೋಡ್ತಾ ಇದ್ದೇವೆ.
ಆ ಬ್ರಹ್ಮ ಘೋಷೋರ್ಜಿತ ಯಜ್ಞ ವೈಶಸಂ ವಿಪ್ರರ್ಷಿಜುಷ್ಟಂ ವಿಬುಧೈಶ್ಚ ಸರ್ವಶಃ ಮೃದ್ಧಾರ್ವಕ್ಯ ಕಾಂಚನ ದರ್ಭ ಚ ಮರ್ಭಿ ನಿಸೃಷ್ಟ ಭಾಂಡಂ ಯಜನಂ ಸಮಾವಿಶತ್. ಶೋಭಯನ್ ಮಾತಾಜಿ. ಮುಂದೆ ಅವಳು ಯಜ್ಞಶಾಲೆಯನ್ನು ಪ್ರವೇಶಿಸಿದಳು. ಅಲ್ಲಿ ಎಲ್ಲಾ ಕಡೆ ಯಜ್ಞಕ್ಕಾಗಿ ಸಿದ್ಧವಾದ ಬಲಿಗಳಿದ್ದವು. ಮಹರ್ಷಿಗಳು, ಬ್ರಾಹ್ಮಣರು ಮತ್ತು ದೇವತೆಗಳು ಎಲ್ಲಾ ಕಡೆಗಳಲ್ಲಿಯೂ ವಿರಾಜಿಸುತ್ತಿದ್ದರು. ಆ ಯಜ್ಞಶಾಲೆ ಮಣ್ಣು, ಮರ, ಕಬ್ಬಿಣ ಮತ್ತು ಚಿನ್ನದಿಂದ ಮಾಡಲಾದ ಪಾತ್ರೆಗಳಿಂದಲೂ ದರ್ಬೆ ಮತ್ತು ಕೃಷ್ಣಾಜಿನಗಳಿಂದಲೂ ಕೂಡಿತ್ತು. ಹರೇ ಕೃಷ್ಣ. ಹಿಂದಿನ ಕಾಲದಲ್ಲಿ ಯಜ್ಞಗಳು ಹೇಗೆ ನಡೀತಾ ಇತ್ತು ಅನ್ನೋದನ್ನ ಇಂತಹ ಸಂದರ್ಭಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳನ್ನ ಇಲ್ಲಿ ವಿವರಿಸಿದ್ದಾರೆ. ಮಣ್ಣಿನಿಂದ ಮಾಡಿದಂತಹ ಪಾತ್ರೆ, ಮರದಿಂದ, ಕಬ್ಬಿಣ, ಚಿನ್ನ ಇತ್ಯಾದಿಗಳಿಂದ ಮಾಡಿದಂತಹ ಪಾತ್ರೆ, ದರ್ಭೆ, ಕೃಷ್ಣಾಜಿನ ಇವುಗಳನ್ನೆಲ್ಲ ಅಲ್ಲಿ ಕಾಣಬಹುದಾಗಿತ್ತು. ಹಾಗೂ ಬಲಿಗೆ ಸಿದ್ಧವಾದಂತಹ ಪ್ರಾಣಿಗಳನ್ನು ಕೂಡ ಅಲ್ಲಿ ಕಂಡ್ರು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಜ್ಞಗಳನ್ನ ಮಾಡುವಾಗ ಪ್ರಾಣಿಗಳನ್ನ ಬಲಿ ಕೊಡುವಂತಹದ್ದು ಇದು ಹೇಗೆ ಅಂತ ಹೇಳಿದ್ರೆ, ಈಗ ಪ್ರಸ್ತುತವಾಗಿಯೂ ಕೂಡ ನಾವು ಯಾವುದಾದ್ರೂ ಒಂದು ಔಷಧಿಯನ್ನ ಮನುಷ್ಯರ ಮೇಲೆ ಪ್ರಯೋಗವನ್ನ ಮಾಡುವುದಕ್ಕಿಂತ ಮೊದಲು ಅಥವಾ ಮನುಷ್ಯರಿಗೆ ಅದನ್ನ ಔಷಧಿಯಾಗಿ ಬಳಸುವ ಮೊದಲು ಅದನ್ನ ಪ್ರಾಣಿಗಳ ಮೇಲೆ ಪ್ರಯೋಗವನ್ನ ಮಾಡಿ ಅದರಿಂದ ಯಾವ ಒಂದು ಪರಿಣಾಮ ಉಂಟಾಗ್ತದೆ ಅನ್ನೋದನ್ನ ನೋಡುವಂತಹ ಕ್ರಮ ಇದೆ. ಅದು ಕಾನೂನು ರೀತಿಯಲ್ಲಿ ಸರಿ ಅಂತ ಹೇಳಿಯೇ ಹೇಳ್ತಾರೆ. ಯಾಕಂದ್ರೆ ಮನುಷ್ಯರಿಗೆ ಅದು ಯಾವ ಪರಿಣಾಮವನ್ನ ಬೀರಬಹುದು ಅನ್ನುವುದನ್ನ ನೋಡುವುದಕ್ಕೋಸ್ಕರ ಈ ಪ್ರಾಣಿಗಳ ಮೇಲೆ ಅವುಗಳನ್ನ ಪ್ರಯೋಗ ಮಾಡಲಾಗ್ತದೆ. ಅದೇ ರೀತಿಯಾಗಿ ಯಜ್ಞಗಳನ್ನು ಕೂಡ ಮೊದಲು ಪ್ರಾಣಿಗಳ ಮೇಲೆ ಒಂದು ಪ್ರಯೋಗವನ್ನ ಮಾಡ್ತಾರೆ. ಯಾಕಂದ್ರೆ ಆ ಯಜ್ಞವು ಮಾಡಿದ್ದು ಸರಿ ಆಗಿದೆಯೋ ಇಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ. ಒಂದು ವೇಳೆ ಯಜ್ಞ ಮಾಡಿದ್ದು ಸರಿಯಾಗಿ ಇತ್ತು ಅಂತ ಹೇಳಿದ್ರೆ ಆ ಪ್ರಾಣಿಗೆ ಒಂದು ಉತ್ತಮ ಜನ್ಮ ಪ್ರಾಪ್ತವಾಗಬೇಕು. ಹಾಗೆ ಆಯ್ತು ಅಂತ ಹೇಳಿದ್ರೆ ಆ ಯಜ್ಞ ಸಫಲವಾಯಿತು ಅಂತ ಹೇಳಿ ಅರ್ಥ. ಒಂದು ವೇಳೆ ಆ ಯಜ್ಞ ಸಫಲವಾಗ್ಲಿಲ್ಲ ಅಂತ ಹೇಳಿದ್ರೆ ಆ ಪ್ರಾಣಿಗೆ ಉತ್ತಮ ಗತಿ ದೊರಕುವುದಿಲ್ಲ. ಈ ಒಂದು ಪರೀಕ್ಷೆಯನ್ನ ಮಾಡುವಂತಹ ಕ್ರಮ ಹಿಂದಿನ ಕಾಲದಲ್ಲಿ ಇತ್ತು. ಮತ್ತು ಇದು ಮಾಂಸವನ್ನ ತಿನ್ನಬೇಕು, ಆ ಪ್ರಾಣಿಯನ್ನ ವಧಿಸಬೇಕು ಅನ್ನುವಂತಹ ರೀತಿಯಲ್ಲಿ ಅಲ್ಲ. ಯಾಕಂದ್ರೆ ಮಾಂಸ ಪ್ರಿಯರಿಗೆ ಅಥವಾ ಯಾರು ಮಾಂಸವನ್ನ ತಿನ್ನಬೇಕು ಅಂತ ಹೇಳಿ ಬಯಸ್ತಾರೋ ಅವರಿಗೂ ಕೂಡ ಆ ಮಾಂಸವನ್ನ ಒಂದು ದೇವತೆಗೆ ಬಲಿಯನ್ನ ಕೊಟ್ಟು ಮಾಂಸವನ್ನ ಸ್ವೀಕರಿಸಬಹುದು ಅಂತ ಹೇಳಿದೆ. ಆ ರೀತಿಯಾದಂತಹ ಬಲಿ ಅಲ್ಲ ಇದು. ಮಾಂಸವನ್ನ ತಿನ್ನಬೇಕು ಅನ್ನುವಂತಹ ಉದ್ದೇಶದಿಂದ ಮಾಡುವಂತಹ ಬಲಿ ಅಲ್ಲ. ಬದಲಾಗಿ ಇಲ್ಲಿ ಹೇಳ್ತಾ ಇರುವಂತಹ ಬಲಿ ಪ್ರಾಣಿಗಳು ಏನಿದೆ ಇದು ಯಜ್ಞವನ್ನ ಪರೀಕ್ಷೆ ಮಾಡಲಿಕ್ಕೋಸ್ಕರ ಇರುವಂತಹ ಒಂದು ವಿಧಾನವಾಗಿದೆ. ಹಾಗೆ ಈ ಕಲಿಯುಗದಲ್ಲಿ ಮಾಡಬೇಕಾದಂತಹ ಯಜ್ಞ ಯಾವುದು ಅಂತ ಹೇಳಿದ್ರೆ ಈ ಸಂಕೀರ್ತನ ಯಜ್ಞ. ಯಜ್ಞೈ ಸಂಕೀರ್ತನ ಪ್ರಾಯ ಯಜಂತಿ ಸುಮೇಧಸಃ. ಯಾಕಂದ್ರೆ ಈ ಒಂದು ಕಲಿಯುಗದಲ್ಲಿ ಅಷ್ಟು ಉತ್ತಮರಾದಂತಹ ಬ್ರಾಹ್ಮಣರಾಗ್ಲಿ ಅಥವಾ ಈ ಯಜ್ಞಗಳನ್ನ ದ್ರವ್ಯ ಯಜ್ಞವನ್ನ ಮಾಡ್ಲಿಕ್ಕೆ ಬೇಕಾದಂತಹ ಪರಿಕರಗಳಾಗ್ಲಿ ಸಿಗುವುದು ಬಹಳ ಕಷ್ಟ. ಚಿನ್ನದ ಪಾತ್ರೆ ಆಗ್ಲಿ ಅಥವಾ ತುಪ್ಪ, ಹಸುವಿನ ಶುದ್ಧವಾದಂತಹ ತುಪ್ಪವು ಕೂಡ ಸಿಗುವಂತದ್ದು ಬಹಳ ಕಷ್ಟ. ಹಾಗಿರ್ಬೇಕಾದ್ರೆ ನಾವು ಮಾಡುವಂತಹ ಆ ದ್ರವ್ಯ ಯಜ್ಞ ಅದು ಪರಿಪೂರ್ಣತೆಯನ್ನ ಹೊಂದುವುದು ಸಾಧ್ಯ ಆಗುವುದಿಲ್ಲ. ಆದ್ರೆ ಈ ಸಂಕೀರ್ತನ ಯಜ್ಞವನ್ನ ನಾವು ಮಾಡಿ ಅದರ ಒಂದು ಪರಿಣಾಮವನ್ನು ಕೂಡ ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಇಲ್ಲಿ ಈ ಒಂದು ಸಂಕೀರ್ತನ ಯಜ್ಞದ ಪರಿಣಾಮವನ್ನ ನಾವು ಪ್ರಾಣಿ ಪಕ್ಷಿಗಳ ಮೇಲೆ, ಕ್ರಿಮಿಕೀಟಗಳ ಮೇಲೆ, ಗಿಡ ಮರಗಳ ಮೇಲೆಯೂ ಕೂಡ ಅದರ ಪರಿಣಾಮವನ್ನ ಕಾಣಬಹುದು. ಹಾಗೆ ಮನುಷ್ಯರ ಮೇಲೆಯೂ ಕೂಡ ಅದು ಯಾವ ರೀತಿಯಾಗಿ ಉತ್ತಮ ಪರಿಣಾಮವನ್ನ ಬೀರುತ್ತದೆ ಅನ್ನೋದನ್ನ ನಾವು ಪ್ರಾಯೋಗಿಕವಾಗಿಯೇ ನೋಡ್ಲಿಕ್ಕೆ ಸಾಧ್ಯ ಇದೆ. ಕೆಲವು ಸಂಘ ಸಂಸ್ಥೆಗಳು ಈ ಒಂದು ದುಶ್ಚಟಗಳನ್ನ ಬಿಡಿಸ್ಲಿಕ್ಕೋಸ್ಕರ ಬಹಳಷ್ಟು ಶ್ರಮವನ್ನ ವಹಿಸ್ತಾರೆ. ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಅಥವಾ ಇನ್ನು ಯಾವುದೇ ಜೂಜಾಟ ಇತ್ಯಾದಿ ದುಶ್ಚಟಗಳನ್ನ ಹೊಂದಿರುವಂತಹ ವ್ಯಕ್ತಿಗಳು ಅಂತಹ ದುಶ್ಚಟವನ್ನ ಬಿಡಬೇಕು ಅನ್ನುವಂತಹ ಉದ್ದೇಶದಿಂದ ಜನರಿಗೆ ಅನೇಕ ರೀತಿಯಾದಂತಹ ತರಬೇತಿಗಳನ್ನ, ಶಿಬಿರಗಳನ್ನ ಏರ್ಪಡಿಸ್ತಾರೆ. ಆದ್ರೆ ಯಾರು ಈ ಒಂದು ಹರೇ ಕೃಷ್ಣ ಮಂತ್ರವನ್ನ ಜಪಿಸ್ತಾರೆ, ಭಕ್ತರ ಸಂಘದಲ್ಲಿ ಭಕ್ತಿ ಸೇವೆಯನ್ನ ಪ್ರಾರಂಭಿಸ್ತಾರೆ, ಅವರು ತಮ್ಮೆಲ್ಲ ಅನರ್ಥಗಳನ್ನ
ತಮಗೆ ಅರಿವಿಲ್ಲದಂತೆ ಕಳೆದುಕೊಳ್ತಾರೆ. ಇದು ಒಂದು ರೀತಿಯಾಗಿ ಈ ಬಲಿ ಏನು ಕೊಡ್ತೇವೆ ನಾವು, ಪ್ರಾಣಿಗಳ ಬಲಿಯನ್ನ ಕೊಟ್ಟು ಯಜ್ಞವನ್ನ ಪರೀಕ್ಷೆ ಮಾಡುವಂತಹ ವಿಧಾನ ಅಂತ ಹೇಳ್ತೇವೆ, ಅದಕ್ಕೆ ಇದನ್ನು ಹೋಲಿಸಬಹುದು. ಹೇಗೆಂದ್ರೆ ಈ ಮನುಷ್ಯರೇ ಇರ್ಬೋದು, ಯಾಕಂದ್ರೆ ಇಲ್ಲಿ ಪ್ರಾಣಾಪಾಯ ಆಗುವುದಿಲ್ಲ. ಇಲ್ಲಿ ಏನೇ ಆದರೂ ಕೂಡ ಉತ್ತಮವಾದಂತಹ ಫಲಿತಾಂಶವನ್ನೇ ನಾವು ಕಾಣಬಹುದು. ಹಾಗಾಗಿ ಇದನ್ನು ನಾವು ಪ್ರಾಯೋಗಿಕವಾಗಿ ಈಗ ಪ್ರಸ್ತುತವಾಗಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. ಯಾರೆಲ್ಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾರೆ ಅವರು ತಮ್ಮನ್ನೂ ಉದ್ಧಾರ ಮಾಡಿಕೊಳ್ತಾರೆ, ಮತ್ತೆ ಇತರರಿಗೂ ಕೂಡ ಆ ಒಂದು ಉತ್ತಮವಾದಂತಹ ಫಲಿತಾಂಶವನ್ನ ತಂದುಕೊಡ್ತಾರೆ. ಹಾಗಾಗಿ ಕಲಿಯುಗದಲ್ಲಿ ಈ ಹರಿನಾಮ ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲವು ನಾತ್ಸೇವ 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 ಗತಿರನ್ಯತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದೇ ಈ ಕಲಿಯುಗಕ್ಕೆ ಹೇಳಿರುವಂತಹ ಮಂತ್ರವಾಗಿದೆ. ಈ ದಿವ್ಯವಾದ ಧ್ವನಿ ಇಡೀ ಏನೆಲ್ಲ ವೇದಗಳಲ್ಲಿ ಹೇಳಿದ್ದಾರೆ, ಈ ಯಜ್ಞಗಳಲ್ಲಿ ಮಾಡುವಂತಹ ವೇದ ಮಂತ್ರಗಳ ಒಂದು ಪರಿಣಾಮ ಏನಿದೆ, ಇದೆಲ್ಲವನ್ನು ಕೂಡ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಸರಳೀಕರಿಸಲಾಗಿದೆ ಅಂತ ಹೇಳಿ ಇಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ. ವಿಶೇಷವಾಗಿ ಕಲಿಯುಗದ ಮಂದಮತಿಗಳಿಗೆ, ಸೋಮಾರಿಗಳಿಗೆ, ನತದೃಷ್ಟರಿಗೆ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಬಹಳ ಸುಲಭವಾಗಿ ಮಾಡಬಹುದಾದಂತಹ ಒಂದು ಯಜ್ಞವಾಗಿದೆ. ಮುಂದುವರಿಸ್ತಾ 7ನೆಯ ಶ್ಲೋಕ. ತಮಾಗತಾಂ ತತ್ರ ನ ಕಶ್ಚನಾದ್ರಿಯಾ ದ್ವಿಮಾನಿತಾಂ ಯಜ್ಞಕೃತೋ ಭಯಾಜ್ಜನಃ ಋತೆ ಸ್ವಸೃರ್ವೈರ್ಜನನೀಂ ಚ ಸಾದರಾ ಪ್ರೇಮಾಂಶ್ರುಕಂಠ್ಯಾ ಪರಿಷಸ್ವಜುರ್ಮುದ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಲ್ಲಿಗೆ ಆಗಮಿಸಿದ ಅವಳನ್ನು ಯಾರೂ ಆದರದಿಂದ ಸ್ವಾಗತಿಸಲಿಲ್ಲ, ಏಕೆಂದರೆ ಅವರೆಲ್ಲರೂ ಯಜ್ಞ ಕರ್ತೃವಾಗಿದ್ದ ದಕ್ಷನ ವಿಷಯದಲ್ಲಿ ಭಯಭೀತರಾಗಿದ್ದರು. ಆದರೆ ಅನಾದರಕ್ಕೆ ಒಳಗಾಗಿದ್ದ ಅವಳನ್ನು ಅವಳ ಸೋದರಿಯರು ಮತ್ತು ತಾಯಿ ಆದರದಿಂದ ಸ್ವಾಗತಿಸಿದರು. ಅವರ ಕಣ್ಣುಗಳು ಪ್ರೀತಿಯ ಕಂಬನಿಯಿಂದ ತುಂಬಿದ್ದವು, ಕಂಠ ಗದ್ಗದವಾಗಿತ್ತು. ಅವರು ಪ್ರೀತಿಯಿಂದ ಅವಳನ್ನು ಆಲಂಗಿಸಿಕೊಂಡರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸತಿ ತನ್ನ ಎಲ್ಲ ಸಹಚರರೊಂದಿಗೆ, ಶಿವನ ಸಹಚರರೊಂದಿಗೆ ಆ ಒಂದು ಯಜ್ಞಶಾಲೆಯನ್ನ ತಲುಪಿದ್ದಾಳೆ. ಆದ್ರೆ ಅಲ್ಲಿ ಆಕೆಯ ತಂದೆ ಸ್ವಾಗತಿಸಲಿಲ್ಲ. ದಕ್ಷನು ಯಜ್ಞವನ್ನ ಮಾಡ್ತಾ ಇರುವಂತಹದ್ದು, ದಕ್ಷ ಆಕೆಯನ್ನ ಸ್ವಾಗತಿಸಲಿಲ್ಲ. ಹಾಗೂ ಅಲ್ಲಿ ನೆರೆದಿದ್ದ ಇತರ ಜನರಿಗೂ ಕೂಡ ದಕ್ಷನನ್ನ ಕಂಡ್ರೆ ಭಯ. ದಕ್ಷನು ಯಜ್ಞವನ್ನ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಅವನು ಎಲ್ಲಿ ಕೋಪಗೊಳ್ತಾನೋ, ನಾವು ಹೋಗಿ ಸತಿಯನ್ನ ಸ್ವಾಗತಿಸಿದ್ರೆ ಎಲ್ಲಿ ಕೋಪಗೊಳ್ತಾನೋ ಅನ್ನುವಂತಹ ಒಂದು ಭಯ ಅವರನ್ನ ಕಾಡ್ತಾ ಇತ್ತು. ಇಲ್ಲಿ ಸತಿಯನ್ನ ಜನರು ದಕ್ಷನ ಮಗಳು ಅಂತ ಹೇಳಿ ನೋಡ್ತಾ ಇರಲಿಲ್ಲ, ಬದಲಾಗಿ ಶಿವನ ಹೆಂಡತಿ ಅಂತ ಹೇಳಿ ನೋಡ್ತಾ ಇದ್ರು. ಈ ಕಾರಣಕ್ಕಾಗಿಯೇ ಅವರು ಸತಿಯನ್ನ ಯಾರೂ ಕೂಡ ಸ್ವಾಗತಿಸಲಿಲ್ಲ. ಆದ್ರೆ ಸಹಜವಾದಂತಹ ಪ್ರೀತಿ ವಾತ್ಸಲ್ಯಗಳಿಂದ ಆಕೆಯ ತಾಯಿ ಮತ್ತೆ ಸಹೋದರಿಯರು ಆಕೆಯನ್ನ ಸ್ವಾಗತಿಸಿದ್ರು. ಆದ್ರೆ ಆ ಒಂದು ಸ್ವಾಗತ ಸತಿಗೆ ಇಷ್ಟವಾಗ್ಲಿಲ್ಲ. ಯಾಕಂದ್ರೆ ದಕ್ಷನು ಆಕೆಯನ್ನ ನಿರ್ಲಕ್ಷಿಸಿದ್ದ. ದಕ್ಷನ ಅಸಂತುಷ್ಟಿಯ ಕಾರಣಕ್ಕಾಗಿ ಜನರು ಕೂಡ ಅವನನ್ನ ಸ್ವಾಗತಿಸಲಿಲ್ಲ. ಇಲ್ಲಿ ಪ್ರಭುಪಾದರು ಬರೀತಾರೆ, ಸ್ತ್ರೀಯರು ಸಹಜವಾಗಿಯೇ ಕೋಮಲ ಹೃದಯ ಉಳ್ಳವರು, ಆದರೆ ಪುರುಷರು ಕಠಿಣ ಹೃದಯದವರಾಗಿರುತ್ತಾರೆ ಅನ್ನುವಂತಹ ಈ ಒಂದು ವಿಚಾರವನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಭಕ್ತಿ ಸೇವೆಯಲ್ಲಿಯೂ ಕೂಡ ಸ್ತ್ರೀಯರು ಬಹಳ ಸುಲಭವಾಗಿ ಭಕ್ತಿ ಸೇವೆಯನ್ನ ಸ್ವೀಕಾರ ಮಾಡ್ತಾರೆ. ಆದ್ರೆ ಪುರುಷರು ಕಠಿಣ ಹೃದಯದವರಾಗಿರ್ತಾರೆ, ಅವರು ಅಷ್ಟು ಸುಲಭವಾಗಿ ಭಕ್ತಿ ಸೇವೆಯನ್ನ ಸ್ವೀಕರಿಸುವುದಿಲ್ಲ. ಈ ಕೋಮಲ ಹೃದಯದಿಂದಾಗಿ ಕೆಲವೊಮ್ಮೆ ಸ್ತ್ರೀಯರು ಬಹಳ ಭಾವುಕರಾಗಿ ತಪ್ಪುದಾರಿಯನ್ನು ಕೂಡ ಹಿಡಿಯುವಂತಹ ಸಂದರ್ಭಗಳಿರ್ತವೆ. ಈಗ ಉದಾಹರಣೆಗೆ ಸತಿಯು ಆ ಒಂದು ಹೃದಯ ದೌರ್ಬಲ್ಯದಿಂದಾಗಿ ಶಿವನ ಮಾತನ್ನ ಕೇಳದೆ ದಕ್ಷನ ಮನೆಗೆ ಬಂದಿದ್ದಾಳೆ. ಇದು ಒಂದು ರೀತಿಯಾಗಿ ಋಣಾತ್ಮಕವಾಗಿ ನಾವು ಹೇಳಬಹುದು, ಇದನ್ನ ಇದು ಸರಿಯಲ್ಲ ಅಂತೇಳಿ. ಅದೇ ರೀತಿ ಇಲ್ಲಿ ಸ್ತ್ರೀಯರು ಕೋಮಲ ಹೃದಯದೊಳಗೆ ಆಗಿರ್ತಾರೆ. ಹಾಗಾಗಿ ದಕ್ಷನ ಭಯದಿಂದ ಅಲ್ಲಿ ಯಜ್ಞಶಾಲೆಯಲ್ಲಿರೋರು ಎಲ್ಲರೂ ಕೂಡ ಯಾರು ಸತಿಯನ್ನ ಸ್ವಾಗತಿಸದಿದ್ರೂ ಕೂಡ ಆಕೆಯ ತಾಯಿ ಮತ್ತೆ ಸಹೋದರಿಯರು ಆ ಕೋಮಲ ಹೃದಯದಿಂದಾಗಿ ಅವರು ಸ್ವಾಗತಿಸ್ತಾರೆ. ಈ ರೀತಿ ಈ ಏನು ಮುಗ್ಧತೆ ಇದೆ ಅಥವಾ ಕೋಮಲ ಹೃದಯ ಇದೆ, ಅದನ್ನ
ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ಅದು ನಮಗೆ ಭಕ್ತಿಯಲ್ಲಿ ಪ್ರಗತಿಯನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಇದೆ. ಮುಂದುವರಿಸ್ತಾ 8ನೆಯ ಶ್ಲೋಕ. ಸೌದರ್ಯ ಸಂಪ್ರಶ್ನ ಸಮರ್ಥ ವಾರ್ತಯ ಮಾತ್ರಾ ಚ ಮಾತೃಶ್ವಶ್ರುಭಿಶ್ಚ ಸಾದರಂ ದತ್ತಾಂ ಸಪರ್ಯಾಂ ವರಮಾಸನಂ ಚ ಸಾ ನಾದತ್ತ ಪಿತ್ರಾ ಪ್ರತಿನಂದಿತಾ ಸತಿ. ಮಂಜುಳಾ ಮಾತಾಜಿ. ಅವಳ ಸೋದರಿಯರು ಮತ್ತು ತಾಯಿ ಅವಳನ್ನು ಪ್ರೀತ್ಯಾದರಗಳಿಂದ ಸ್ವಾಗತಿಸಿದರು. ಅವರ ಆದರದ ಮಾತುಗಳಿಗೆ ಅವಳು ಮಾರ್ನುಡಿಯಲಿಲ್ಲ. ಆಸನವಿತ್ತು ಉಡುಗೊರೆಗಳನ್ನು ನೀಡಿದರು, ಅವಳು ಅವುಗಳನ್ನು ಸ್ವೀಕರಿಸಲಿಲ್ಲ, ಏಕೆಂದರೆ ಅವಳ ತಂದೆ ಯೋಗಕ್ಷೇಮವನ್ನು ವಿಚಾರಿಸಿ ಸ್ವಾಗತಿಸಲೂ ಇಲ್ಲ, ಅವಳನ್ನು ಯಥೋಚಿತವಾಗಿ ಮಾತನಾಡಿಸಲೂ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಯಜ್ಞದ ಯಜಮಾನನಾದಂತಹ ದಕ್ಷನು ತನ್ನನ್ನು ಸ್ವಾಗತಿಸಲಿಲ್ಲ ಅನ್ನುವಂತಹ ಒಂದು ಬೇಸರ ಸತಿಯಲ್ಲಿತ್ತು. ಹಾಗಾಗಿ ಆಕೆ ತನ್ನ ತಾಯಿ ಮತ್ತೆ ಸಹೋದರಿಯರು ನೀಡಿದಂತಹ ಉಡುಗೊರೆಗಳನ್ನಾಗಲಿ ಆಸನವನ್ನಾಗಲಿ ಆಕೆ ಸ್ವೀಕರಿಸಲಿಲ್ಲ. ಹಾಗೂ ಸತಿಗೆ ಒಂದು ರೀತಿಯಾದಂತಹ ಆಶ್ಚರ್ಯ, ಇಷ್ಟೊಂದು ಪ್ರೀತಿ ವಾತ್ಸಲ್ಯವನ್ನು ಹೊಂದಿದ್ದಂತಹ ತನ್ನ ತಂದೆ ದಾಕ್ಷಾಯಿಣಿ, ಆಕೆ ದಕ್ಷನ ಸಣ್ಣ ಮಗಳು, ಕಿರಿಯ ಮಗಳು, ಆಕೆಯ ಮೇಲೆ ಅತಿಯಾದಂತಹ ಪ್ರೀತಿಯನ್ನ ಇಟ್ಟುಕೊಂಡಿದ್ದಂತಹ ದಕ್ಷನು ಈಗ ಈ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಮರೆತು ಬಿಟ್ಟು ಹೇಗೆ ಇಷ್ಟೊಂದು ಕಠೋರವಾಗಿ ನಡೆದುಕೊಳ್ತಾ ಇದ್ದಾನೆ ಅನ್ನುವಂತಹ ಒಂದು ಆಶ್ಚರ್ಯ ಮತ್ತೆ ದುಃಖ ಆಕೆಯನ್ನ ಕಾಡ್ತಾ ಇತ್ತು. 9ನೆಯ ಶ್ಲೋಕ. ಆರುದ್ರ ಭಾಗಂ ತಮವೀಕ್ಷ್ಯ ಚಾಧ್ವರಂ ಪಿತ್ರಾ ಚ ದೇವೇ ಕೃತಹೇಳನಂ ವಿಭೌ ಅನಾದೃತ ಯಜ್ಞ ಸದಸ್ಯಧೀಶ್ವರಿ ಚುಕೋಪಲೋಕಾನಿವಧಿಕ್ಷ್ಯತಿ ರುಷಾ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಬೈ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅಧ್ವರ ಶಾಲೆಯಲ್ಲಿ ತನ್ನ ಗಂಡನಾದ ಶಿವನಿಗೆ ಹವಿರ್ಭಾವವನ್ನು ಅರ್ಪಿಸದೆ ಇದ್ದುದನ್ನು ಸತಿಯು ಗಮನಿಸಿದಳು. ತನ್ನ ತಂದೆಯಾದ ದಕ್ಷನು ತನ್ನ ಗಂಡನನ್ನು ಯಜ್ಞಕ್ಕೆ ಆಹ್ವಾನಿಸದೆ ಅವಹೇಳನ ಮಾಡಿದ್ದ. ಅದು ಮಾತ್ರವಲ್ಲದೆ ತನ್ನನ್ನು ಯಥೋಚಿತವಾಗಿ ಸ್ವಾಗತಿಸಲಿಲ್ಲ ಎಂಬುದು ಅವಳಿಗೆ ಮನವರಿಕೆಯಾಯಿತು. ಇದರಿಂದಾಗಿ ಅವಳಿಗೆ ತುಂಬಾ ಕೋಪ ಬಂದಿತು. ತನ್ನ ನೋಟದಿಂದಲೇ ಸುಟ್ಟು ಬಿಡುವಳೋ ಎಂಬಂತೆ ಅವಳು ರೋಷದಿಂದ ತನ್ನ ತಂದೆಯನ್ನು ನೋಡಿದಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಈಗ ಸತಿಗೆ ಇಷ್ಟೊತ್ತು ದುಃಖ ಮಾತ್ರ ಇತ್ತು, ಈಗ ಸಿಟ್ಟು ಕೂಡ ಬರ್ತಾ ಇದೆ. ತಂದೆ ಸ್ವಾಗತಿಸ್ಲಿಲ್ಲ, ನಮ್ಮನ್ನ ಕರೀಲಿಲ್ಲ ಅನ್ನುವಂತಹ ಒಂದು ರೀತಿಯ ದುಃಖ. ಆದ್ರೆ ಈಗ ಆ ಒಂದು ಶಿವನಿಗೆ ಹವಿರ್ಭಾಗ ಸಿಗಬಾರ್ದು ಅಂತ ಹೇಳಿ ಏನು ದಕ್ಷನು ಶಾಪವನ್ನ ಕೊಟ್ಟಿದ್ದ ಹಿಂದಿನ ಒಂದು ಯಜ್ಞದಲ್ಲಿ, ಆ ಒಂದು ಶಾಪಕ್ಕೆ ಸರಿಯಾಗಿ ಈಗ ದಕ್ಷನು ಶಿವನಿಗೆ ಯಾವುದೇ ಹವಿರ್ಭಾಗವನ್ನ ನೀಡ್ತಾ ಇಲ್ಲ. ಇದನ್ನು ತಿಳಿದಂತಹ ಸತಿಯು ಬಹಳ ಕೋಪ ಹೊಂದುತ್ತಾಳೆ. ಕೋಪಗೊಂಡಂತಹ ಸತಿ ತನ್ನ ತಂದೆಯ ಕಡೆಗೆ ನೋಡ್ತಾ ಇದ್ದಾಳೆ. ನೋಟದಿಂದಲೇ ಸುಟ್ಟು ಬೂದಿ ಮಾಡಿ ಬಿಡುತ್ತಾಳೇನೋ ಎಂಬಂತೆ ಅವಳು ತನ್ನ ತಂದೆಯನ್ನ ದುರುಗುಟ್ಟಿ ನೋಡಿದಳು. ಹಾಗಾದ್ರೆ ಸತಿಗೆ ದಕ್ಷನನ್ನ ಸಂಹಾರ ಮಾಡುವಂತಹ ಶಕ್ತಿ ಇದೆಯಾ ಅಂತ ಕೇಳಿದ್ರೆ ಹೌದು, ಸತಿಯು ಮನಸ್ಸು ಮಾಡಿದ್ರೆ ದಕ್ಷನನ್ನ ಸಂಹಾರ ಮಾಡಬಹುದು. ಯಾಕಂದ್ರೆ ಆಕೆ ಭಗವಂತನ ಬಹಿರ್ಮುಖ ಶಕ್ತಿ, ದುರ್ಗಾ ಶಕ್ತಿ ಅಂತೇಳಿ ಹೇಳ್ತಾರೆ. ಆದ್ರೂ ಕೂಡ ಆಕೆ ಯಾಕೆ ಆ ರೀತಿಯಾಗಿ ಮಾಡಲಿಲ್ಲ ಅನ್ನುವುದಕ್ಕೂ ಕೂಡ ಈಗ ಶ್ರೀಮದ್ ಭಾಗವತ ನಮಗೆ ಉತ್ತರವನ್ನ ಕೊಡ್ತದೆ. ಯಾವ ರೀತಿಯಾಗಿ ಶಿವನು ಶಕ್ತಿಯನ್ನ ಹೊಂದಿದ್ದಾನೋ, ಸಕಲ ಸೃಷ್ಟಿಯನ್ನ ವಿನಾಶ ಮಾಡುವಂತಹ ಆ ಒಂದು ವಿನಾಶಕಾರಿಯಾದಂತಹ ಶಕ್ತಿಯನ್ನ ಹೊಂದಿದ್ದಾನೋ, ಅದೇ ಶಕ್ತಿಯನ್ನ ದುರ್ಗಾದೇವಿಯು ಕೂಡ ಹೊಂದಿದ್ದಾಳೆ. ಆದ್ರೂ ಕೂಡ ಅವಳು ಆ ರೀತಿಯಾಗಿ ಮಾಡಲಿಲ್ಲ ಯಾಕೆ ಅನ್ನುವಂತಹ ಮಾತನ್ನ ನಾವು ಇಲ್ಲಿ 10ನೇ ಶ್ಲೋಕದಲ್ಲಿ ನೋಡೋಣ. ಜಗರ್ಹ ಸಾಮರ್ಷ ವಿಪನ್ನಯಾ ಗಿರಾ ಶಿವದ್ವಿಷಂ ಧೂಮಪಥಶ್ರಮಸ್ಮಯಂ ಸ್ವತೇಜಸಾ ಭೂತಗಣಾನ್ ಸಮುತ್ಥಿತಾನ್ ನಿಗೃಹ್ಯ ದೇವಿ ಜಗತೋಭಿಶೃಣ್ವತಃ. ಶೋಭಯನ್ ಮಾತಾಜಿ. ದಕ್ಷನಿಗೆ ಹಾನಿಯನ್ನುಂಟು ಮಾಡಲು ಅಥವಾ ಅವನನ್ನು ಕೊಲ್ಲಲು ಕೆರಳಿ ನಿಂತ ಶಿವನ ಅನುಯಾಯಿಗಳಾದ ಭೂತಗಣಗಳನ್ನು ಸತಿಯು ತನ್ನ ಆದೇಶದಂತೆ ತಡೆದು ನಿಲ್ಲಿಸಿದಳು. ಅವಳಿಗೆ ಕೋಪ ಮತ್ತು ದುಃಖಗಳೆರಡು ಉಂಟಾದವು.
ಆ ಸ್ಥಿತಿಯಲ್ಲಿಯೇ ಅವಳು ಫಲಾಪೇಕ್ಷೆಯಿಂದ ಕೂಡಿದ್ದ ಆ ಯಜ್ಞ ಪ್ರಕ್ರಿಯೆಗಳನ್ನು ಅನಗತ್ಯವೂ ಶ್ರಮಪೂರ್ಣವೂ ಆದ ಅಂತಹ ಯಜ್ಞಗಳ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುವಂತಹ ವ್ಯಕ್ತಿಗಳನ್ನು ನಿಂದಿಸತೊಡಗಿದಳು. ಅವಳು ಎಲ್ಲರ ಎದುರಲ್ಲಿ ತನ್ನ ತಂದೆಗೆ ಬಿರುನುಡಿಗಳನ್ನಾಡುತ್ತಾ ಅವನನ್ನು ವಿಶೇಷವಾಗಿ ನಿಂದಿಸಿದಳು. ಹರೇ ಕೃಷ್ಣ. ಇಲ್ಲಿ ದಕ್ಷನನ್ನ ಸಂಹಾರ ಮಾಡಬೇಕು ಅಥವಾ ದಕ್ಷನಿಗೆ ಹಾನಿಯನ್ನ ಉಂಟು ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಎದುರು ಬಂದಂತಹ ಶಿವನ ಅನುಯಾಯಿಗಳನ್ನು ಕೂಡ ಸತಿಯು ತಡೆದು ನಿಲ್ಲಿಸ್ತಾಳೆ. ಬೇಡ, ಯಾಕಂದ್ರೆ ಸತಿಗೆ ಇಲ್ಲಿ ಮಾತನಾಡಬೇಕು, ದಕ್ಷನಲ್ಲಿ ಮಾತನಾಡಿ ವಿವರಿಸಬೇಕು ಏನು ಯಾಕೆ ಈ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ ದಕ್ಷನನ್ನ ಪ್ರಶ್ನಿಸಬೇಕು. ಹಾಗಾಗಿ ಆಕೆ ಶಿವನ ಅನುಯಾಯಿಗಳನ್ನ ತಡೆದು ನಿಲ್ಲಿಸ್ತಾಳೆ. ಹಾಗೂ ಅಲ್ಲಿ ನಡೀತಿದ್ದಂತಹ ಆ ಒಂದು ಯಜ್ಞ ಅದು ಯಾವ ರೀತಿಯಾಗಿದೆ, ಅದು ಫಲಾಪೇಕ್ಷೆಯಿಂದ ಕೂಡಿದಂತಹ ಒಂದು ಯಜ್ಞ ಪ್ರಕ್ರಿಯೆ ಆಗಿದೆ. ಹಾಗಾಗಿ ಇದು ಕೇವಲ ಒಂದು ಶ್ರಮ ಅಷ್ಟೇ. ಶ್ರಮ ಏವಹಿ ಕೇವಲಂ. ಎಲ್ಲಿ ಭಗವಂತನ ಭಕ್ತಿ ಇರುವುದಿಲ್ವೋ, ಭಗವದ್ಭಕ್ತಿ ಹೀನಸ್ಯ ಜಾತಿ ಶಾಸ್ತ್ರ ತಪಸ್ಕ್ರಿಯ ಅಪ್ರಾಣಸ್ಯ ದೇಹಸ್ಯ ಮಂಡಲಂ ಲೋಕರಂಜನಂ. ಎಲ್ಲಿ ಭಗವಂತನಲ್ಲಿ ಭಕ್ತಿ ಇರುವುದಿಲ್ವೋ ಅಲ್ಲಿ ಮಾಡುವಂತಹ ತಪಸ್ಸು ಮತ್ತೆ ಇನ್ನು ಯಾವುದೇ ಒಂದು ಯಜ್ಞ ಇರಬಹುದು, ಅದು ಕೇವಲ ಲೋಕರಂಜನಂ. ಶ್ರಮ ಏವಹಿ ಕೇವಲಂ. ಕೇವಲ ಶ್ರಮ ಮತ್ತು ಲೋಕರಂಜನೆ. ಜನರು ಬಂದು ನೋಡ್ಬೋದು, ತುಂಬಾ ದೊಡ್ಡ ಯಜ್ಞವನ್ನ ಮಾಡಿದ್ದಾರೆ, ತುಂಬಾ ಖರ್ಚು ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಅಲ್ಲಿ ಭಗವಂತನ ಅನುಗ್ರಹ ಪಡಿಬೇಕು ಅನ್ನುವಂತಹ ಉದ್ದೇಶ ಇರುವುದಿಲ್ಲ. ಭಗವಂತನಲ್ಲಿ ಭಕ್ತಿಯನ್ನು ಕೂಡ ಅದು ನಮಗೆ ಉಂಟು ಮಾಡುವುದಿಲ್ಲ. ಅಂತಹ ಯಜ್ಞವನ್ನ ಮಾಡುವುದರಿಂದ ಯಾರಿಗೂ ಪ್ರಯೋಜನ ಉಂಟಾಗುವುದಿಲ್ಲ. ಭೋಕ್ತಾರಾಮ್ ಯಜ್ಞ ತಪಸಾಂ. ಎಲ್ಲ ಯಜ್ಞಗಳ ಭೋಕ್ತಾರನು ಭಗವಂತನಾಗಿದ್ದಾನೆ. ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳಿದ್ದಾನೆ. ಅದನ್ನ ಇಲ್ಲಿ ಯಾರು ಕೂಡ ಪಾಲಿಸ್ತಾ ಇಲ್ಲ. ಹಾಗೂ ಇಲ್ಲಿ ಸತಿಯು ಏನು ಕ್ರೋಧಕ್ಕೆ ಒಳಗಾಗಿದ್ದಾಳೆ, ಕೋಪವನ್ನ ಮಾಡಿಕೊಂಡಿದ್ದಾಳೆ. ಇದು ಸತ್ವಗುಣದ ಕೋಪ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆಕೆಯ ಕೋಪಕ್ಕೆ ಕಾರಣ ಏನು ಅಂತ ಹೇಳಿ ನಾವು ನೋಡುವುದಾದ್ರೆ ಅದು ಶಿವನಿಗೆ ಆದಂತಹ ಅವಮಾನಕ್ಕೆ ವಿರುದ್ಧವಾಗಿ ಬಂದಂತಹ ಕೋಪ. ವೈಷ್ಣವಾನಾಂ ಯಥಾಶಂಭು. ಭಗವಂತನ ಭಕ್ತರಿಗೆ ಆಗುವಂತಹ ನೋವು ಅಥವಾ ಅವಮಾನ ಇತ್ಯಾದಿಗಳನ್ನ ಕಂಡಾಗ ಕೋಪಗೊಳ್ಳುವಂತಹದ್ದು ಅಥವಾ ಅದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತಹದ್ದು, ಇದೆಲ್ಲವೂ ಕೂಡ ಸತ್ವಗುಣದಲ್ಲಿ ಬರುವಂತಹ ಕ್ರೋಧ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳು ಹೇಗೆ ಜಗಾಯಿ ಮಾಧಾಯಿ ಮೇಲೆ ಸಿಟ್ಟುಕೊಂಡ್ರು ಅನ್ನುವುದನ್ನ ಇಲ್ಲಿ ಉದಾಹರಣೆಯಾಗಿ ತಿಳಿಸ್ತಾ ಇದ್ದಾರೆ. ನಿತ್ಯಾನಂದ ಪ್ರಭುಗಳ ಮೇಲೆ ಆಕ್ರಮಣವನ್ನು ಮಾಡಿದಂತಹ ಜಗಾಯಿ ಮಾಧಾಯಿ ಮೇಲೆ ಚೈತನ್ಯ ಮಹಾಪ್ರಭುಗಳು ಕೋಪಗೊಳ್ಳುತ್ತಾರೆ, ಅವರನ್ನು ಸಂಹಾರ ಮಾಡಲಿಕ್ಕೆ ಮುಂದಾಗ್ತಾರೆ. ಅದೇ ರೀತಿ ಇಲ್ಲಿ ಸತಿಯು ಕೂಡ ತನ್ನ ಪತಿಯಾದಂತಹ ಶಿವ ಮಹಾಭಕ್ತ ವೈಷ್ಣವ ಅಗ್ರೇಸರ ಅಂತ ಹೇಳ್ತಾರೆ. ಶಿವನನ್ನು ವೈಷ್ಣವ ಅಗ್ರೇಸರನೆಂದು ಪರಿಗಣಿಸಲಾಗಿದೆ. ಅಂತಹ ವೈಷ್ಣವಾನಾಂ ಯಥಾಶಂಭು, ತನ್ನ ಪತಿ ಮಾತ್ರವಲ್ಲ ವೈಷ್ಣವರಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಶಿವನಿಗೆ ಹವಿಸ್ಸನ್ನ ನೀಡದೇ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಸತಿಯು ಕ್ರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ. ನಮ್ಮಲ್ಲಿರುವಂತಹ ಈ ಎಲ್ಲ ದುಷ್ಟಗುಣಗಳನ್ನು ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯ ಇದೆ. ಕ್ರೋಧ ಭಕ್ತ ದ್ವೇಷಿ ಜನೇ ಅಂತೇಳಿ ಹೇಳ್ತಾರೆ. ಹೇಗೆ ಹನುಮಂತನು ಇಡೀ ಲಂಕೆಯನ್ನ ಸುಟ್ಟು ಹಾಕಿದ್ದಾನೆ. ಕಾರಣ ಏನು? ರಾಮನ ಒಂದು ಸೇವೆಯ ಮುಖಾಂತರವಾಗಿ ಶ್ರೀರಾಮನಿಗೆ ತನ್ನ ಸೇವೆಯಾಗಿ ಅದನ್ನ ಆತನು ರಾವಣನನ್ನು ಸಂಹಾರ ಮಾಡುವುದರಲ್ಲಿ ಉಪಯೋಗಿಸಿಕೊಂಡಿದ್ದಾನೆ, ತನ್ನ ಕ್ರೋಧವನ್ನ. ಈ ರೀತಿ ಸತಿಯ ಒಂದು ಕೋಪವನ್ನ ಇಲ್ಲಿ ವಿವರಿಸಿದ್ದಾರೆ. ತನ್ನ ತಂದೆಯ ವಿಷಯದಲ್ಲಿ ಸತಿ ತೋರಿದ ಕ್ರೋಪ ಪ್ರಶಂಸನೀಯವಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಸತಿಯು ದಕ್ಷನನ್ನ ನಿಂದಿಸ್ತಾಳೆ. ದಕ್ಷನು ಮಾಡ್ತಾ ಇರುವಂತಹ ತಪ್ಪುಗಳನ್ನೆಲ್ಲ ತಿಳಿ ಹೇಳ್ತಾಳೆ. ಈ ಒಂದು ಕಾರಣಕ್ಕಾಗಿಯೇ ಆಕೆ ಶಿವನ ಅನುಚರರನ್ನ ತಡೆದು ನಿಲ್ಲಿಸಿದ್ದಾರೆ. ಅವರು ಆಕ್ರಮಣವನ್ನ ಮಾಡದೇ ಇರುವಂತೆ ತಡೆದು ನಿಲ್ಲಿಸಿರುವಂತಹದ್ದು. 11ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ದೇವಿ, ಇಲ್ಲಿ ದೇವಿ ಅಂತ ಹೇಳಿದ್ರೆ ಸತಿ. ದೇವಿ ಉವಾಚ ನಾಯಸ್ಯ ಲೋಕಸ್ಯ ತಿಶಾಯ ನ ಪ್ರಿಯಾ ತಥಾ ಪ್ರಿಯೋ ದೇಹಭೃತಾಂ ಪ್ರಿಯಾತ್ಮನ ತಸ್ಮಿನ್ ಸಮಸ್ತಾತ್ಮನಿ ಮುಕ್ತ ವೈರಕೆ ಋತೆ ಭವಂತಂ ಕತಮಾ ಪ್ರತೀಪಯೇತ್. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭು.
ಮಹಾದೇವಿಯಾದ ಸತಿಯು ಹೀಗೆಂದು ಹೇಳಿದಳು. ಈ ಲೋಕದಲ್ಲಿ ಶಿವನೇ ಸಕಲ ಜೀವಿಗಳಿಗೂ ಅತ್ಯಂತ ಪ್ರೀತಿ ಪಾತ್ರನಾದವನು. ಅವನಿಗೆ ಎದುರಾಳಿಯೇ ಇಲ್ಲ. ಅವನಿಗೆ ತುಂಬಾ ಪ್ರಿಯನಾದವನಾಗಲಿ ಅಥವಾ ಶತ್ರುವಾಗಲಿ ಇಲ್ಲ. ದ್ವೇಷಮುಕ್ತನಾಗಿರುವ ಅಂತಹ ವಿಶ್ವಾಸಾತ್ಮನ ವಿಷಯದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಅಸೂಯಾಪರರಾಗಿರುವುದು ಸಾಧ್ಯವಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮಲ್ಲಿರುವಂತಹ ಅರಿಷಡ್ವೈರಿಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದರಲ್ಲಿ ಮೊದಲ 5 ಭಗವಂತನ ಸೇವೆಯಲ್ಲಿ ತೊಡಗಿಸಬಹುದು. ಆಗ್ಲೇ ಹೇಳಿದ ಹಾಗೆ ಕ್ರೋಧ ಭಕ್ತ ದ್ವೇಷಿ ಜನಿ ಅಂತ ಹೇಳ್ತಾರೆ. ಕಾಮ ಕೃಷ್ಣ ಕರ್ಮಾರ್ಪಣೆ ಅಂತ ಹೇಳ್ತಾರೆ. ಆದರೆ ಯಾವುದನ್ನ ಅರ್ಪಿಸ್ಲಿಕ್ಕೆ ಆಗುವುದಿಲ್ಲ, ಅದು ಅಸೂಯೆ. ಅಸೂಯಾಪರರಾದವರು ಭಗವಂತನ ಸೇವೆಯಲ್ಲಿ ಆ ಒಂದು ಅಸೂಯೆಯನ್ನ ಅರ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ ಮೇಲೆ ಅಸೂಯೆಯನ್ನ ಪಡುವುದು? ಆ ಅಸೂಯೆ ಅನ್ನುವಂಥದ್ದು ತ್ಯಜಿಸಬೇಕಾಗಿರುವಂಥದ್ದು. ಹಾಗೆ ಇಲ್ಲಿ ದಕ್ಷನು ಅಸೂಯಾಪರನಾಗಿದ್ದಾನೆ. ಶಿವನ ಒಂದು ಸ್ಥಾನವನ್ನ ಕಂಡು ಆತನು ಅಸೂಯೆಯನ್ನ ಪಟ್ಟುಕೊಳ್ತಾನೆ. ಹಾಗಾಗಿ ಅವನಿಗೆ ಶಿವನ ಮೇಲೆ ಶತ್ರುತ್ವ ಇದೆ. ಆದ್ರೆ ಶಿವನಿಗೆ ಯಾರೂ ಮಿತ್ರರಲ್ಲ, ಯಾರೂ ಕೂಡ ಶತ್ರುಗಳಿಲ್ಲ. ಅವನು ಯಾವತ್ತು ಯಾರನ್ನು ತನ್ನ ಪ್ರಿಯರಾಗಲಿ ಅಥವಾ ದ್ವೇಷಿಗಳಾಗಿ ಆಗ್ಲಿ ಆತನು ಪರಿಗಣಿಸಲಿಲ್ಲ. ಹಾಗಾಗಿ ಅಂತಹ ದ್ವೇಷಮುಕ್ತನಾಗಿರುವಂತಹ ವಿಶ್ವಾತ್ಮ ಶಿವನ ಬಗ್ಗೆ ದಕ್ಷನು ಏನು ಅಸೂಯಾಪರನಾಗಿದ್ದಾನೆ, ಅದು ಕೇವಲ ದಕ್ಷನು ಮಾತ್ರ ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ. ಬೇರೆ ಯಾರೂ ಕೂಡ ಈ ರೀತಿಯಾಗಿ ನಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಸತಿಯು ಮಾಡಿದಂತಹ ದೋಷಾರೋಪಣೆ. 12ನೇ ಶ್ಲೋಕ. ಶಿವನ ಒಂದು ಗುಣವನ್ನ ವರ್ಣಿಸ್ತಾ ಸತಿಯು ಈ ಮುಂದಿನ ಮಾತುಗಳನ್ನ ಹೇಳ್ತಾಳೆ. ದೋಷಾನ್ ಪರೇಶಾಂ ಹಿ ಗುಣೇಶು ಸಾಧವೋ ಗೃಹ್ಣಂತಿ ಕೇಚಿನ್ನ ಭವಾದೃಶೋ ದ್ವಿಜ ಗುಣಾಶ್ಚ ಫಲ್ಗೂನ್ ಬಹುಲೀಕರಿಷ್ಣವೋ ಮಹತ್ತಮಾಸ್ತೇಷ್ಟ ವಿದದದ್ಭಿವಾನಘಂ. ಶೋಭಾಯನ್ ಮಾತಾಜಿ. ದ್ವಿಜನಾದ ದಕ್ಷನೇ, ನಿನ್ನಂತಹವನು ಮಾತ್ರವೇ ಇತರರ ಗುಣಗಳಲ್ಲಿಯೂ ದೋಷಗಳನ್ನು ಅರಸಬಹುದು. ಶಿವನು ಇತರರಲ್ಲಿ ದೋಷಗಳನ್ನು ಕಾಣದಿರುವುದು ಮಾತ್ರವಲ್ಲ, ಅವರಲ್ಲಿ ಒಂದಿಷ್ಟು ಸದ್ಗುಣವೇನಾದರೂ ಇದ್ದಲ್ಲಿ ಅದನ್ನು ದೊಡ್ಡದು ಮಾಡಿ ಹೊಗಳುತ್ತಾನೆ. ದುರಾದೃಷ್ಟವಶಾತ್ ಅಂತಹ ಮಹಾತ್ಮನಲ್ಲಿ ನೀನು ದೋಷವನ್ನು ಅರಸುತ್ತಾ ಇದ್ದೀಯೇ. ಹರೇ ಕೃಷ್ಣ. ಶಿವನು ಶಿವತತ್ವ, ಜೀವತತ್ವ ಅಲ್ಲ. ಜೀವರಲ್ಲಿ ದೋಷಗಳಿರ್ತವೆ. ಆದ್ರೆ ಈ ಶಿವತತ್ವ ಅಥವಾ ವಿಷ್ಣು ತತ್ವ, ಇವರಲ್ಲಿ ದೋಷಗಳು ಇರುವಂತಹದ್ದು, ದೋಷಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವ್ಯಕ್ತಿಯಲ್ಲಿ ದಕ್ಷನು ದೋಷವನ್ನ ಕಾಣ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ನಿಜವಾಗಿ ದಕ್ಷನಲ್ಲಿಯೇ ಇರುವಂತಹ ದೋಷ. ಆ ಒಂದು ದೋಷ ಬುದ್ಧಿ ಏನಿದೆ ದಕ್ಷನದು, ಅದನ್ನ ಸತಿಯು ಇಲ್ಲಿ ನಿಂದಿಸ್ತಾ ಇದ್ದಾಳೆ, ಅದನ್ನ ಎತ್ತಿ ತೋರಿಸ್ತಾ ಇದ್ದಾಳೆ. ಆ ದಕ್ಷನಿಗೆ ವಿವರಿಸಲಿಕ್ಕೆ ಆಕೆಯು ಪ್ರಯತ್ನವನ್ನ ಪಡ್ತಾ ಇದ್ದಾಳೆ. ದಕ್ಷನನ್ನ ದ್ವಿಜ ಅಂತ ಹೇಳಿ ಕರೆದಿದ್ದಾರೆ. ದ್ವಿಜ ಅಂತ ಹೇಳಿದ್ರೆ 2ನೆಯ ಹುಟ್ಟು, ಮರು ಹುಟ್ಟು. ಅಂದ್ರೆ ಈ ದೀಕ್ಷೆಯನ್ನ ಪಡೆದಂತಹ ವ್ಯಕ್ತಿ, ತಂದೆ ತಾಯಿಗಳಿಂದ ಪಡೆಯುವಂತಹ ಮೊದಲನೆಯ ಹುಟ್ಟು ಹಾಗೂ ದೀಕ್ಷಾ ಸಂದರ್ಭದಲ್ಲಿ ದೊರಕುವಂತಹ 2ನೆಯ ಹುಟ್ಟು. ಈಗ 2 ಹುಟ್ಟನ್ನ ಹೊಂದಿರುವಂತಹ ವ್ಯಕ್ತಿಗಳನ್ನ ದ್ವಿಜ ಅಂತ ಹೇಳಿ ಕರೀತಾರೆ. ಬ್ರಾಹ್ಮಣ, ಕ್ಷತ್ರಿಯ ಮತ್ತೆ ವೈಶ್ಯರಲ್ಲಿ ಈ ದ್ವಿಜತ್ವವನ್ನ ನಾವು ಕಾಣಬಹುದು. ಹಾಗೂ ದ್ವಿಜ ಎಂಬುದು ಎಂಬುವನು ಸಾಮಾನ್ಯ ವ್ಯಕ್ತಿ ಆಗಿರುವುದಿಲ್ಲ. ಗುರುವಿನ ಬಳಿ ಕುಳಿತು ವೈದಿಕ ಸಾಹಿತ್ಯವನ್ನು ಯಾರು ಅಧ್ಯಯನ ಮಾಡಿದ್ದಾರೋ ಅವರನ್ನ ದ್ವಿಜ ಅಂತ ಹೇಳಿ ಕರೆಯುವಂತಹದ್ದು. ಅವರಿಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳಿ ಅವರಿಗೆ ತಿಳಿದಿರ್ತದೆ. ಇಲ್ಲಿ ಸಾಧು ಅಸಾಧು ಅಂತ ಹೇಳಿ 2 ವಿಚಾರಗಳನ್ನು ಹೇಳ್ತಾರೆ. ಶಿವನು ಎಷ್ಟೊಂದು ಉತ್ತಮವಾದಂತಹ ವ್ಯಕ್ತಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಯಾವುದೇ ಒಳ್ಳೆಯ ಗುಣ ಇಲ್ಲದೆ ಇದ್ರೂ ಕೂಡ ಆತನಲ್ಲಿ ಒಳ್ಳೆಯ ಗುಣವನ್ನ ಕಾಣುವಂತಹ, ಅಂದ್ರೆ ಈಗ ಅವನು ಒಳ್ಳೆಯ ಗುಣವನ್ನ ಹೊಂದಿರದೇ ಇರಬಹುದು, ಆತನು ಮುಂದಕ್ಕೆ ಉತ್ತಮವಾದಂತಹ ಗುಣಗಳನ್ನು ಬೆಳೆಸಿಕೊಳ್ಳಬಹುದು ಅನ್ನುವಂತಹ ಒಂದು ವಿಚಾರವನ್ನ ಶಿವನು ಆ ರೀತಿಯಾಗಿ ಆ ವ್ಯಕ್ತಿಯನ್ನ ಕಾಣ್ತಾನೆ. ಕೇವಲ ದೋಷಗಳೇ ಹೊಂದಿರುವಂತಹ ವ್ಯಕ್ತಿಯಲ್ಲಿಯೂ ಕೂಡ ಏನೋ ಒಂದು ಒಳ್ಳೆಯ ಗುಣವನ್ನ ಶಿವನು ಹುಡುಕ್ತಾನೆ. ಆದ್ರೆ ದಕ್ಷನು ಅದಕ್ಕೆ ಸರಿಯಾಗಿ ವಿರುದ್ಧ, ಅಸಾಧು. ಕೇವಲ ಉತ್ತಮ ಗುಣಗಳನ್ನೇ ಹೊಂದಿರುವಂತಹ ಶಿವನಲ್ಲಿಯೂ ಕೂಡ ದೋಷವನ್ನ ಹುಡುಕುವಂತಹ ಒಂದು ಬುದ್ಧಿ ದಕ್ಷನಲ್ಲಿ ನಾವು ಕಾಣಬಹುದು. ಶಿವನು ಅಶುಚಿಯಾದಂತಹ
ಕರ್ಮಗಳನ್ನ ಮಾಡ್ತಾನೆ ಅಂತ ಹೇಳ್ತಾರೆ. ಆತನು ಸರಿಯಾಗಿ ಸ್ನಾನ ಮಾಡುವುದಿಲ್ಲ ಅಂತ ಹೇಳಿ. ಆದ್ರೆ ಶಿವನನ್ನ ಗಂಗಾಧರ ಅಂತ ಹೇಳ್ತಾರೆ. ಆ ಲೋಕಗಳನ್ನೆಲ್ಲ ಪಾವನ ಮಾಡುವಂತಹ ಆ ಗಂಗೆಯನ್ನೇ ಶಿವನು ತನ್ನ ಮುಡಿಯಲ್ಲಿ ಧರಿಸಿದ್ದಾನೆ. ಅಂತಹ ಶ್ರೇಷ್ಠನಾದ ಶಿವನಲ್ಲಿ ದಕ್ಷನು ದೋಷವನ್ನ ಹುಡುಕ್ತಾ ಇದ್ದಾನೆ. ವ್ಯಕ್ತಿಯೊಬ್ಬನಲ್ಲಿರುವ ಸಣ್ಣ ಗುಣವನ್ನು ಗುರುತಿಸಿ ಅದನ್ನು ದೊಡ್ಡದಾಗಿಸಿ ಹಾಡಿ ಹೊಗಳುವಂತಹ ವ್ಯಕ್ತಿ ಆ ಮಹಾತ್ಮರಲ್ಲಿ ಅತ್ಯುತ್ತಮ ವರ್ಗಕ್ಕೆ ಸೇರಿದವನು. ಹಾಗೆ ಶಿವನನ್ನ ಆಶುತೋಷ ಅಂತ ಹೇಳಿಯೂ ಕರೀತಾರೆ. ಆಶುತೋಷ ಅಂತ ಹೇಳಿದ್ರೆ ಸುಲಭವಾಗಿ ಯಾರು ಒಲಿಯುತ್ತಾರೆ, ಸಂತೃಪ್ತಿಗೊಳ್ಳುತ್ತಾರೆ. ಭಗವಂತನಿಗೆ ಶಿವನಿಗೆ ಸ್ವಲ್ಪ ಮಾತ್ರ ಸೇವೆಯನ್ನ ಮಾಡಿದ್ರು ಕೂಡ ಅವನು ತಕ್ಷಣವೇ ಒಲಿಯುತ್ತಾನೆ. ಅವರಿಗೆ ಏನನ್ನಾದ್ರೂ ಬೇಕಂದ್ರೆ ಅವನು ತಕ್ಷಣವೇ ಕೊಟ್ಟು ಬಿಡ್ತಾನೆ. ವೃಕಾಸುರನ ಕಥೆಯನ್ನು ಕೂಡ ಇಲ್ಲಿ ಹೇಳ್ತಾರೆ. ಒಬ್ಬ ರಾಕ್ಷಸ ಶಿವನ ಬಗ್ಗೆ ಒಂದು ತಪಸ್ಸನ್ನ ಮಾಡಿ ತಾನು ಯಾರ ತಲೆಯ ಮೇಲೆ ಕೈ ಇಡ್ತೇನೋ ಅವರೆಲ್ಲ ಭಸ್ಮವಾಗಿ ಹೋಗ್ಲಿ ಅಂತ ಹೇಳುವಂತ ಒಂದು ವರವನ್ನು ಕೂಡ ಶಿವನು ನೀಡಿದ್ದಾನೆ. ಇದು ಶಿವನ ಆಶುತೋಷ. ಯಾವ ರೀತಿಯಾಗಿ ಶಿವನು ಆಶುತೋಷನಾಗಿದ್ದಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬಹಳ ಸುಲಭವಾಗಿ ಅನುಗ್ರಹಿಸ್ತಾನೆ. ಇಂತಹ ಶಿವನ ಪಾದದಲ್ಲಿ ಮಾಡಿದಂತಹ ಒಂದು ಅಪರಾಧ ಏನಿದೆ, ಆ ಅಪರಾಧದಿಂದಲೇ ದಕ್ಷನು ವಿನಾಶವನ್ನ ಹೊಂದುತ್ತಾನೆ. ನಶ್ವರವಾದಂತಹ ಭೌತಿಕ ಶರೀರವನ್ನು ಆತ್ಮವೆಂದು ಭಾವಿಸುವ ವ್ಯಕ್ತಿಗಳು ಮಹಾತ್ಮವರನ್ನು ಹೀಯಾಳಿಸುವುದರಲ್ಲಿ ಸದಾ ತೊಡಗಿರುವುದು ಆಶ್ಚರ್ಯಕರವಾದ ಸಂಗತಿಯೇನು ಅಲ್ಲ. ಪ್ರಾಪಂಚಿಕರಲ್ಲಿ ಇರುವ ಅಸೂಯೆಯು ಒಳ್ಳೆಯದೇ, ಏಕೆಂದರೆ ಅದು ಅವರ ಪತನಕ್ಕೆ ಹಾದಿಯಾಗುತ್ತದೆ. ಮಹಾತ್ಮರ ಪಾದಧೂಳಿಯಿಂದಲೇ ಅವರು ಕುಗ್ಗಿಬಿಡುತ್ತಾರೆ. ಇಲ್ಲಿ ಸತಿ ಹೇಳುವಂತ ಮಾತೇನಂದ್ರೆ, ಈ ಪ್ರಾಪಂಚಿಕರಲ್ಲಿ ಏನು ಅಸೂಯೆ ಬುದ್ಧಿ ಇದೆ ಅದು ಒಳ್ಳೆಯದೇ. ಯಾಕಂದ್ರೆ ಅಂತಹ ದುಷ್ಟ ಬುದ್ಧಿಯನ್ನ ಹೊಂದಿರುವಂತಹ ವ್ಯಕ್ತಿಗಳನ್ನ ನಾಶ ಮಾಡಲಿಕ್ಕೆ ಬೇರೆ ಯಾರೋ ಬರುವ ಅಗತ್ಯ ಇಲ್ಲ. ಅವರೊಳಗೆ ಇರುವಂತಹ ಆ ಒಂದು ಅಸೂಯೆ ಏನಿದೆ ಅದೇ ಅವರನ್ನ ನಾಶ ಮಾಡ್ತದೆ. ಹಾಗಾಗಿ ಇದು ಒಳ್ಳೆಯದೇ ಅಂತ ಹೇಳಿ ಸತಿಯು ತಿಳಿಸ್ತಾ ಇದ್ದಾಳೆ. ಮುಂದುವರಿಸ್ತಾ ಶಿವನ ಬಗ್ಗೆ ಅಸೂಯೆಯನ್ನ ಪಡುವ ಮುಖಾಂತರ ನೀನು ಘೋರವಾದಂತಹ ಅಪರಾಧವನ್ನ ಮಾಡಿದ್ದೀಯ. ಶಿವ ಅಂತ ಹೇಳಿದ್ರೆ ಮಂಗಳಕರ, ಅವನು ಯಾರಿಗೂ ಕೆಟ್ಟದ್ದನ್ನ ಬಯಸುವವನಲ್ಲ. ಅವನ ಬಗ್ಗೆ ದ್ವೇಷಭಾವವನ್ನು ನೀನು ಹೊಂದಬಾರದು. ಎಲ್ಲರ ಇಚ್ಛೆಗಳನ್ನ ಆತನು ಈಡೇರಿಸ್ತಾನೆ, ಎಲ್ಲರನ್ನು ಆತನು ಹರಸ್ತಾನೆ. ಅವನು ಎಲ್ಲರಿಗೂ ಕೂಡ, ಎಲ್ಲ ಜೀವಿಗಳಿಗೂ ಕೂಡ ಗೆಳೆಯನಂತೆ ಇದ್ದಾನೆ. ಶಿವ ಅನ್ನುವಂತಹ ವ್ಯಕ್ತಿಯು ಎಲ್ಲರಿಗೂ ಕೂಡ, ಅಂದ್ರೆ ಬ್ರಹ್ಮಾದಿಗಳಿಗೂ ಕೂಡ ಆತನು ಉತ್ತಮವಾದಂತಹ ಗೌರವಾನ್ವಿತ ಸ್ಥಾನದಲ್ಲಿ ಇದ್ದಾನೆ. ಹಾಗೂ ಈ ದಕ್ಷನು ಕೊಡುವಂತಹ ಕಾರಣ, ಹಿಂದೆ ದಕ್ಷನು ಶಿವನನ್ನ ನಿಂದಿಸುವಾಗ ಯಾವೆಲ್ಲ ಮಾತುಗಳನ್ನ ಹೇಳಿದ್ನೋ ದಕ್ಷ, ಅದಕ್ಕೆಲ್ಲ ಇಲ್ಲಿ ಸತಿಯು ಉತ್ತರವನ್ನ ಕೊಡ್ತಾ ಇದ್ದಾಳೆ. 16ನೇ ಶ್ಲೋಕದಲ್ಲಿ ಕಾಣಬಹುದು. ಸ್ಮಶಾನದಲ್ಲಿರುವಂತಹ ಭೂತ ಪಿಶಾಚರುಗಳನ್ನೇ ಅವನು ವಾಸಿಸುತ್ತಾನೆ. ಜಟೆಗಳು ಮೈಮೇಲೆಲ್ಲ ಹರಡಿ ಹೋಗಿಕೊಂಡಿವೆ. ರುಂಡಗಳ ಮಾಲೆಯನ್ನು ಧರಿಸಿದ್ದಾನೆ. ಸ್ಮಶಾನದ ಬೂದಿಯನ್ನು ಬಳಿದುಕೊಂಡಿದ್ದಾನೆ. ಇದೆಲ್ಲ ಅಮಂಗಳಕಾರಿ ಲಕ್ಷಣಗಳು ಇದ್ರೂ ಕೂಡ ಬ್ರಹ್ಮನೇ ಮೊದಲಾದ ಮಹಾತ್ಮರು ಅವನ ಪಾದಕಮಲಗಳಿಗೆ ಅರ್ಪಿತವಾದಂತಹ ಕುಸುಮಗಳನ್ನ ಶ್ರದ್ಧೆಯಿಂದ ತಮ್ಮ ತಲೆಯ ಮೇಲೆ ಇಟ್ಟು ಶಿವನನ್ನ ಗೌರವಿಸ್ತಾರೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮನು ಶಿವನ ಪಾದಧೂಳಿಯನ್ನು ತನ್ನ ತಲೆಯ ಮೇಲೆ ಧರಿಸ್ತಾನೆ. ದಕ್ಷನು ಅಂತಹ ಬ್ರಹ್ಮನ ಮಗನಾಗಿದ್ದಾನೆ. ಹಾಗಾಗಿ ದಕ್ಷನು ಕೂಡ ಅದೇ ರೀತಿಯಾಗಿ ಶಿವನನ್ನು ಗೌರವಿಸಬೇಕು ಅನ್ನುವಂಥದ್ದು ಇಲ್ಲಿ ಸತಿಯು ಹೇಳುವಂತಹ ಮಾತು. ಇನ್ನು ಇಂತಹ ಒಂದು ಸಂದರ್ಭದಲ್ಲಿ ಜನರು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅನ್ನೋದನ್ನ ಮುಂದಿನ 17ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಯಾರಾದ್ರೂ ವೈಷ್ಣವರನ್ನ ನಿಂದಿಸ್ತಾ ಇದ್ದಾರೆ ಅಂತ ಆದ್ರೆ ಅಲ್ಲಿ 3 ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನ ತಿಳಿಸ್ತಾರೆ. ಮೊದಲನೇದಾಗಿ ಆ ಒಂದು ಸ್ಥಳವನ್ನ ತಕ್ಷಣ ಬಿಟ್ಟು ಹೊರಟು ಬಿಡಬೇಕು. ಕಿವಿಗಳನ್ನ ಮುಚ್ಚಿಕೊಂಡು ಏನನ್ನು ಕೇಳಿಸಿಕೊಳ್ಳಬಾರದು. ಆ ಒಂದು ಸ್ಥಳವನ್ನ ಬಿಟ್ಟು ದೂರ ಹೊರಟು ಹೋಗ್ಬೇಕು. ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡಬೇಕಾದಂತಹ ಕಾರ್ಯ. ಯಾಕಂದ್ರೆ ನಾವು ಆ ಒಂದು ಸ್ಥಳವನ್ನ ಬಿಟ್ಟು ಹೋಗುವುದ್ರಿಂದ, ಅಥವಾ ಯಾರು ಆ ಒಂದು ನಿಂದೆಯನ್ನ ಮಾಡ್ತಾ ಇದ್ದಾರೆ
ಅದಕ್ಕೆ ನಾವು ಪ್ರತಿಕ್ರಿಯೆಯನ್ನ ತೋರಿಸದೇ ಇದ್ದರೆ ಯಾರು ನಿಂದಕರಿರ್ತಾರೆ ಅವರನ್ನ ವಿರೋಧಿಸಿದ ಹಾಗೆಯೂ ಆಗ್ತದೆ, ಅಥವಾ ಅವರ ನಿಂದೆಯ ಮಾತುಗಳೇನಿದೆ ಅದಕ್ಕೆ ನಾವು ಅನುಮೋದನೆಯನ್ನು ಕೊಡುವುದಿಲ್ಲ ಅಂತ ಹೇಳಿ ನಾವು ಸ್ಪಷ್ಟವಾಗಿ ತಿಳಿಸಿದ ಹಾಗೆ ಆಗುತ್ತದೆ. ಅಥವಾ ಯಾರಾದ್ರೂ, ಇದು ಬ್ರಾಹ್ಮಣರ ಒಂದು ಲಕ್ಷಣ. ಇನ್ನು ಯಾರಾದ್ರೂ ಕ್ಷತ್ರಿಯರಿದ್ರೆ ದಂಡನೆ ಮಾಡಲಿಕ್ಕೆ ಸಾಧ್ಯ ಆಗುವುದಿದ್ರೆ ಅಲ್ಲಿ ಅಂತಹ ವ್ಯಕ್ತಿಯ ನಾಲಗೆಯನ್ನು ಕತ್ತರಿಸಬೇಕು ಅಂತ ಹೇಳ್ತಾರೆ. ಇದು ಎರಡೂ ಸಾಧ್ಯವಾಗದೇ ಇದ್ರೆ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಆದರೆ ಪ್ರಸ್ತುತವಾಗಿ ಇದು ಎರಡೂ ಕೂಡ ಸಾಧ್ಯ ಇಲ್ಲ. ನಾವು ಅನುಸರಿಸಬೇಕಾದದ್ದು ಏನು ಅಂತ ಹೇಳಿದ್ರೆ, ಅಂತಹ ಸ್ಥಳದಲ್ಲಿ ನಾವು ಇರಬಾರದು. ನಾವು ಆ ಸ್ಥಳವನ್ನ ಬಿಟ್ಟು ಕಿವಿಯನ್ನ ಮುಚ್ಚಿಕೊಂಡು ಅಲ್ಲಿಂದ ಆ ಸ್ಥಳವನ್ನ ಬಿಟ್ಟು ಹೊರಟು ಹೋಗಬೇಕು ಅನ್ನುವಂಥದ್ದು ಇಲ್ಲಿ ಸತಿಯು ಹೇಳುವಂತಹ ಮಾತು. ಶಿತಿಕಂಠನಾದಂತಹ ಶಿವ, ಅಂತಹ ಶಿವನನ್ನ ನಿಂದಿಸಿರುವಂತಹ ದಕ್ಷ, ಆ ದಕ್ಷನಿಂದ ಪಡೆದಂತಹ ಈ ಶರೀರ ಅಂದ್ರೆ ದ್ವಿತೀಯ ಶರೀರ ದಾಕ್ಷಾಯಿಣಿ, ಆ ಶರೀರವನ್ನು ನಾನು ಧರಿಸುವುದಿಲ್ಲ. ಯಾಕಂದ್ರೆ ಈ ಶರೀರದಿಂದಲೇ ನೀನು ಶಿವನನ್ನು ಗುರುತಿಸ್ತಾ ಇರುವಂತದ್ದು. ಶಿವನ ನಿಜವಾದಂತಹ ಸ್ಥಾನವನ್ನ ಕಾಣದೆ ನನ್ನ ಮಗಳ ಗಂಡ ಅನ್ನುವಂತಹ ಒಂದೇ ಕಾರಣಕ್ಕೋಸ್ಕರ ನೀನು ಶಿವನನ್ನ ನಿಂದಿಸ್ತಾ ಇದ್ದೀಯ. ಯಾರಾದರೂ ವಿಷಮಯವಾದಂತಹ ಆಹಾರವನ್ನ ತಿಂದರೆ ವಾಂತಿ ಮಾಡುವುದೇ ಉತ್ತಮ ಚಿಕಿತ್ಸೆ. ಹಾಗಾಗಿ ಈ ಶರೀರವನ್ನು ನಾನು ತ್ಯಾಗ ಮಾಡ್ತೇನೆ ಅನ್ನುವಂತಹ ನಿರ್ಧಾರಕ್ಕೆ ಸತಿಯು ಬರ್ತಾಳೆ. ಇತರರ ಧರ್ಮವನ್ನ ಟೀಕಿಸುವುದಕ್ಕೆ ಬದಲಾಗಿ ಸ್ವಧರ್ಮವನ್ನು ಆಚರಿಸುವುದು ಉತ್ತಮ. ಇಲ್ಲಿ ದೇವತೆಗಳಿಗೂ ಮನುಷ್ಯರಿಗೂ ಇರುವಂತಹ ವ್ಯತ್ಯಾಸವನ್ನ ತಿಳಿಸ್ತಾ ಇದ್ದಾರೆ. ದೇವತೆಗಳು ಆಕಾಶ ಮಾರ್ಗದಲ್ಲಿ ಸಂಚರಿಸಿದರೆ ಸಾಮಾನ್ಯ ಮಾನವರು ಭೂಮಾರ್ಗದಲ್ಲಿ ಸಂಚರಿಸ್ತಾರೆ. ಆಧ್ಯಾತ್ಮವಾದಿಗಳು ವೇದ ವಿದಿತವಾದ ನಿಯಮಗಳನ್ನು ಅನುಸರಿಸುವುದಿಲ್ಲ, ಯಾಕೆಂದರೆ ಅದನ್ನು ಅನುಸರಿಸುವಂತಹ ಅಗತ್ಯ ಅವರಿಗೆ ಇರುವುದಿಲ್ಲ. ಟ್ರಾಫಿಕ್ ರೂಲ್ಸ್ ಅಂತ ಇದೆ, ಎಡದಲ್ಲಿಯೇ ಚಲಿಸಬೇಕು ಅಥವಾ ಸಿಗ್ನಲ್ ಬಂದಾಗ ನಿಲ್ಲಿಸಬೇಕು. ಇದು ಭೂಮಿಯ ಮೇಲೆ ಸಂಚರಿಸುವಂತಹ ವಾಹನಗಳಿಗೆ ಅನ್ವಯವಾಗ್ತದೆ. ಆದರೆ ಆಕಾಶದಲ್ಲಿ ಹಾರಾಡುವಂತಹ ವಿಮಾನಗಳಿಗೆ ಅವರಿಗೆ ಬೇರೆಯದ್ದೇ ಆದಂತಹ ಒಂದು ನಿಯಮ ನಿಬಂಧನೆಗಳು ಇರ್ತವೆ. ಅವರು ಅದನ್ನ ಪಾಲಿಸಬೇಕು. ಅವರು ಭೂಮಿಯ ಮೇಲೆ ಚಲಿಸುವಂತಹ ವಾಹನಗಳ ನಿಯಮಗಳನ್ನ ಪಾಲಿಸಬೇಕಾಗಿಲ್ಲ. ಹಾಗೆ ಯಾರು ಆಧ್ಯಾತ್ಮದಲ್ಲಿ ಬಹಳ ಮುಂದುವರೆದಿರ್ತಾರೆ ಅಂತಹವರಿಗೆ ಸಾಮಾನ್ಯ ಜನರಿಗೆ ಹೇಳಿರುವಂತಹ ನಿಯಮಗಳನ್ನ ಪಾಲಿಸುವಂತಹ ಅಗತ್ಯ ಇರುವುದಿಲ್ಲ. ಯೋಗಾಭ್ಯಾಸದಲ್ಲಿಯೂ ಕೂಡ ಹಾಗೆ. ಯಾರು ಯೋಗದಲ್ಲಿ ಪ್ರಾರಂಭಿಕರಾಗಿರ್ತಾರೋ ಅವರು ನಿಷ್ಠೆಯಿಂದ ನಿಯಮ ನಿಬಂಧನೆಗಳನ್ನ ಕಾರ್ಯರೂಪಕ್ಕೆ ತರುವುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾರೆ. ಅದೇ ಯಾರು ಯೋಗಾರೂಢಸ್ಯ ಈ ಯೋಗಾರೂಕ್ಷು, ಈ ರೀತಿ ಯಾರು ಯೋಗಾರೂಢ ಆಗಿರ್ತಾರೋ ಅವರ ಒಂದು ಏನು ಯೋಗದಲ್ಲಿ ಅವರು ಪ್ರಗತಿಯನ್ನು ಸಾಧಿಸಿರ್ತಾರೆ, ಅದನ್ನು ನಾವು ಯಾವ ರೀತಿಯಾಗಿ ಕಾಣಬಹುದು? ಅವರ ಮಾಡುವಂತಹ ಕಾರ್ಯದಿಂದ ಅಲ್ಲ, ಅವರು ತಮ್ಮ ಇಂದ್ರಿಯಗಳ ಮೇಲೆ ಎಷ್ಟು ಹಿಡಿತವನ್ನ ಹೊಂದಿದ್ದಾರೆ ಅನ್ನೋದರ ಮೇಲೆ ಅದನ್ನು ನಿರ್ಧಾರ ಮಾಡಬಹುದು. ಅದೇ ರೀತಿ ಇಲ್ಲಿಯೂ ಕೂಡ ಶಿವನು ಎಲ್ಲರೂ ನಡೆದುಕೊಳ್ಳುವ ರೀತಿಯಲ್ಲಿ, ಅಂದ್ರೆ ನಾವು ಹೇಗೆ ಬೆಳಗ್ಗೆ ಎದ್ದು ಶುಚಿರ್ಭೂತರಾಗಿ ನಾವು ಜಪ ಮಾಡ್ತೇವೆ, ನಮಗೆ ಒಂದು ನಿಯಮ ನಿಬಂಧನೆಗಳು ಅಂತಿದೆ, ಇಷ್ಟು ಸುತ್ತು ಜಪವನ್ನ ಮಾಡಬೇಕು, ಈ ರೀತಿಯಾಗಿ ಈ ಎಲ್ಲ ಕಾರ್ಯಗಳನ್ನ ಮಾಡಬೇಕು. ಇದ್ಯಾಕೆ ಅಂತ ಹೇಳಿದ್ರೆ ನಾವು ಸಾಧಕರು. ಆದ್ರೆ ಸಾಧನೆಯಲ್ಲಿ ಈಗಾಗಲೇ ಬಹಳಷ್ಟು ಮುಂದುವರೆದಿದ್ದಾರೆ. ಅದರಲ್ಲೂ ಶಿವನಂತಹ ಶ್ರೇಷ್ಠ ವ್ಯಕ್ತಿಗಳು, ಅವರ ಕಾರ್ಯಗಳು ನಮ್ಮ ರೀತಿಯಾಗಿ ಇರುವುದಿಲ್ಲ. ಅವರು ಈ ಭೂತಗಳನ್ನ ಉದ್ಧರಿಸುವಂತಹ ಉದ್ದೇಶದಿಂದ ಅದೇ ರೀತಿಯಾದಂತಹ ಕಾರ್ಯಚಟುವಟಿಕೆಗಳನ್ನು ನಡೆಸುವುದನ್ನು ನಾವು ಇಲ್ಲಿ ಕಾಣಬಹುದು. ಅವರ ಸಹಚರರು ಕೂಡ ಅದೇ ರೀತಿಯಾಗಿ ಇರ್ತಾರೆ. ಅವರನ್ನು ನಾವು ಅನುಕರಿಸಬಾರದು ಅನ್ನುವಂಥದ್ದು ಇಲ್ಲಿ ಹೇಳಿರುವಂತಹ ವಿಚಾರ. ಈ ಆಧ್ಯಾತ್ಮವಾದಿಗಳು ವೇದ ವಿದಿತವಾದಂತಹ ನಿಯಮ ನಿಬಂಧನೆ ಕಟ್ಟುಪಾಡುಗಳನ್ನು ಅನುಸರಿಸಬೇಕಾಗಿಲ್ಲ. ಮುಂದುವರಿಸ್ತಾ, ವೇದಗಳಲ್ಲಿ 2 ಬಗೆಯಾದಂತಹ ಕರ್ಮಗಳಿವೆ. ಇದನ್ನು ನಾವು ಹಿಂದೆಯೂ ಕೂಡ ನೋಡಿದ್ದೇವೆ. ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ ಅಂತ ಹೇಳಿ ಈ 2 ಮಾರ್ಗಗಳ ಬಗ್ಗೆ ಇಲ್ಲಿ ವಿವರಿಸ್ತಾ ಇದ್ದಾರೆ. ಯಾರು ಸನ್ಯಾಸಾಶ್ರಮದಲ್ಲಿದ್ದಾರೆ ಅವರಿಗೆ ವೈದಿಕ ಕರ್ಮಗಳು ಅನ್ವಯವಾಗುವುದಿಲ್ಲ.
ಸಮಾಧಿ ಸ್ಥಿತಿಯಲ್ಲಿ ಅಥವಾ ಬುದ್ಧಿಯೋಗದಲ್ಲಿ ಯಾರು ಸ್ಥಿತರಾಗಿರ್ತಾರೆ ಅವರು ಈ ರೀತಿಯಾದಂತಹ ಕರ್ಮಗಳನ್ನ ನಡೆಸಬೇಕಾಗಿಲ್ಲ. ಯಾವ ವ್ಯಕ್ತಿಯು ಕೂಡ ಒಂದೇ ಕಾಲದಲ್ಲಿ ಏಕಕಾಲದಲ್ಲಿ 2 ಆಶ್ರಮಗಳನ್ನ ಅಂಗೀಕರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸನ್ಯಾಸಿಯು ಗೃಹಸ್ಥನಂತೆ ಅಥವಾ ಗೃಹಸ್ಥನು ಸನ್ಯಾಸಿಯಂತೆ ನಡೆದುಕೊಳ್ಳುವುದು ಸಾಧ್ಯವಿಲ್ಲ. ಈ ರೀತಿ ಆ ಶಿವನ ಒಂದು ಸ್ಥಾನವನ್ನ ಸ್ಪಷ್ಟವಾಗಿ ಸತಿಯು ದಕ್ಷನಿಗೆ ವಿವರಿಸಲಿಕ್ಕೆ ಪ್ರಯತ್ನಿಸ್ತಾಳೆ. ಈ ರೀತಿ ಸತಿಯು ತನ್ನ ಮಾತುಗಳನ್ನ ಮುಂದುವರಿಸ್ತಾ ಹೋಗ್ತಾಳೆ. ಸತಿಯ ಮಾತು 24ನೆಯ ಶ್ಲೋಕದವರೆಗೆ ಮುಂದುವರಿಯುತ್ತದೆ. ಕೊನೆಯದಾಗಿ ಸತಿ ಯಾಕೆ ಈ ಶರೀರವನ್ನ ತ್ಯಾಗ ಮಾಡಬೇಕು ಅಂತ ಹೇಳಿ ನಿರ್ಧರಿಸ್ತಾಳೆ? ಯಾಕಂತ ಹೇಳಿದ್ರೆ ತಾನು ದಕ್ಷನ ಮಗಳು ಅಂತ ಹೇಳಿ ಅನ್ನಿಸಿಕೊಳ್ಳುವುದು ಆಕೆಗೆ ಇಷ್ಟ ಇರಲಿಲ್ಲ. ಆದ್ರೆ ಶಿವನ ಪತ್ನಿಯಾಗಿ ಆಕೆ ಇರಬೇಕು. ಆದ್ರೆ ದಕ್ಷನ ಮಗಳು, ತಾನು ದಾಕ್ಷಾಯಿಣಿ ಅಂತ ಹೇಳಿ ತನ್ನನ್ನ ಗುರುತಿಸಿದ್ದಾರೆ. ಹಾಗೂ ಆ ಒಂದು ಕಾರಣಕ್ಕಾಗಿಯೇ ದಕ್ಷನು ಶಿವನನ್ನ ಈ ರೀತಿಯಾಗಿ ಹೀಯಾಳಿಸ್ತಾ ಇದ್ದಾನೆ. ಹಾಗಾಗಿ ಸತಿಯು ಶರೀರವನ್ನ ತ್ಯಾಗ ಮಾಡಲಿಕ್ಕೆ ನಿರ್ಧರಿಸ್ತಾಳೆ. 24ನೆಯ ಶ್ಲೋಕ. ಮೈತ್ರೇಯ ಉವಾಚ ಇತ್ಯಧ್ವರೇ ದಕ್ಷಮನೂದ್ಯ ಶತ್ರುಹನ್ ಕ್ಷಿತಾವುದೀಚೀಂ ನಿಶಸಾದ ಶಾಂತವಾಗ್ ಸೃಷ್ಟ್ವಾ ಜಲಂ ಪೀತದುಕೂಲ ಸಂವೃತ ನಿಮೀಲ್ಯ ದೃಗ್ಯೋಗ ಪಥಂ ಸಮಾವಿಶತ್. ಮಂಜುಳಾ ಮಾತಾಜಿ 24ನೇ ಅನುವಾದ ಓದಿ. ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಹೀಗೆಂದು ಹೇಳಿದರು. ಶತ್ರು ವಿನಾಶಕನೇ, ಯಾಗಶಾಲೆಯಲ್ಲಿ ತನ್ನ ತಂದೆಯಾದ ದಕ್ಷನನ್ನು ಉದ್ದೇಶಿಸಿ ಹಾಗೆ ಮಾತನಾಡಿದ ಸತಿಯು ಉತ್ತರಾಭಿಮುಖವಾಗಿ ನೆಲದ ಮೇಲೆ ಕುಳಿತುಕೊಂಡಳು. ಕೇಸರಿ ಬಣ್ಣದ ದುಕೂಲವನ್ನು ಹುಟ್ಟಿದ್ದ ಅವಳು ನೀರನ್ನು ಸಂಪ್ರೋಕ್ಷಿಸಿಕೊಂಡು ಕಣ್ಣು ಮುಚ್ಚಿ ಮೌನವಾಗಿ ಹಠಯೋಗದಲ್ಲಿ ಮಗ್ನಳಾದಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಸತೀದೇವಿ ಹಠಯೋಗದಲ್ಲಿ ಮಗ್ನಳಾಗಿದ್ದಾಳೆ. ತನ್ನ ಶರೀರದಲ್ಲಿಯೇ ಇರುವಂತಹ ಅಗ್ನಿಯನ್ನ ಆಕೆ ಉಪಯೋಗಿಸಿಕೊಂಡು ಆ ಶರೀರವನ್ನ ನಾಶ ಮಾಡಲಿಕ್ಕೆ ಅಥವಾ ಶರೀರವನ್ನ ಅಗ್ನಿಗೆ ಆಹುತಿಯಾಗಿ ನೀಡಲಿಕ್ಕೆ ಸತಿಯು ಸಿದ್ಧಳಾಗ್ತಾ ಇದ್ದಾಳೆ. 25ನೆಯ ಶ್ಲೋಕ. ಇಲ್ಲಿ ಈ ಚಿತ್ರದಲ್ಲಿ ನಾವು ಕಾಣಬಹುದು ಯಾವ ರೀತಿಯಾಗಿ ಸತಿಯು ತನ್ನ ಶರೀರವನ್ನ ತ್ಯಾಗ ಮಾಡಲಿಕ್ಕೆ ಸಿದ್ಧಳಾಗ್ತಾ ಇದ್ದಾಳೆ ಅನ್ನೋದನ್ನು. ಕೃತ್ವಾ ಸಮಾನಾವನಿಲೌಚಿತಾಸನ ಸೋದಾನಮುತ್ಥಾಪ್ಯ ಚ ನಾಭಿಚಕ್ರತ ಶನೈರ್ಹೃದಿ ಸ್ಥಾಪ್ಯ ಧೀರೋರಸಿ ಸ್ಥಿತಂ ಕಂಠಾಧ್ರುವೋರ್ಮಧ್ಯಮನಿಂದಿತಾನಯತ್. ಗಾಯತ್ರಿ ಮಾತಾಜಿ 25. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಬೈ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸೂಕ್ತವಾದ ಭಂಗಿಯಲ್ಲಿ ಕುಳಿತು ಜಿತಾಸನಳಾಗಿ ಸತಿಯು ಪ್ರಾಣವಾಯುವನ್ನು ಊರ್ಧ್ವಾಭಿಮುಖವಾಗಿಸಿ ನಾಭಿ ಚಕ್ರದ ಮೇಲೆ ಅದನ್ನು ಸಮಸ್ಥಿತಿಗೆ ತಂದುಕೊಂಡಳು. ಅನಂತರ ಬುದ್ಧಿಶಕ್ತಿಯೊಂದಿಗೆ ಪ್ರಾಣವಾಯುವನ್ನು ಉತ್ಥಾಪಿಸಿ ನಿಧಾನವಾಗಿ ಅದನ್ನು ಹೃದಯ ಭಾಗದಲ್ಲಿ ಸಂಸ್ಥಾಪಿಸಿದಳು. ಆ ಬಳಿಕ ಅದನ್ನು ಕಂಠ ಪ್ರದೇಶದ ಮೂಲಕ ಭ್ರೂ ಮಧ್ಯದಲ್ಲಿ ಕೇಂದ್ರೀಕರಿಸಿದಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಹೇಳಿರುವಂತದ್ದು ಇದು ಷಟ್ಚಕ್ರ ಯೋಗ ಅಂತ ಹೇಳಿ ಹೇಳ್ತಾರೆ. ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯ ಮತ್ತು ಭಾಗವತದಲ್ಲಿಯೂ ಕೂಡ ಕೆಲವೊಂದು ಕಡೆಗಳಲ್ಲಿ ನಾವು ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ. ನಾವು ಷಟ್ಚಕ್ರ ಯೋಗವನ್ನ ಅಭ್ಯಾಸ ಮಾಡುವುದಿಲ್ಲ. ಈ ಅಭ್ಯಾಸ ಇದು ಅಷ್ಟಾಂಗ ಯೋಗದಲ್ಲಿ ಬರುವಂತಹದ್ದು. ಸತಿದೇವಿಯು ತನ್ನ ನಾಭಿ ಚಕ್ರದ ಬಳಿ ಈ ಊರ್ಧ್ವಾಭಿಮುಖವಾದಂತಹ ಪ್ರಾಣವಾಯುವನ್ನ ಸಮಸ್ಥಿತಿಗೆ ತಂದು ನಂತರ ಕೊನೆಗೆ ಭ್ರೂಮಧ್ಯದಲ್ಲಿ ಅಂದ್ರೆ 2 ಹುಬ್ಬುಗಳ ಮಧ್ಯೆ ಕೇಂದ್ರೀಕರಿಸಿದ್ದಾಳೆ. ಈ ಅಭ್ಯಾಸವು ಈ ಕಾಲಕ್ಕೆ ಉದ್ದಿಷ್ಟವಾದದ್ದಲ್ಲ. ಯಾರೂ ಈ ಕಾಲದಲ್ಲಿ ಈ ಯೋಗದ ಅತ್ಯುತ್ಕೃಷ್ಟ ನೆಲೆಯನ್ನು ತಲುಪಲು ಸಾಧ್ಯವಿಲ್ಲ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಭಾಗವತದಲ್ಲಿ ಬರೀತಾರೆ. ಹಾಗೂ ಇದರ ಉದ್ದೇಶ ಏನು? ಯೋಗಿಗಳು ಊರ್ಧ್ವಲೋಕಗಳಿಗೆ ಆತ್ಮವನ್ನ ಏರಿಸಲು ಈ ಒಂದು ಅಭ್ಯಾಸವನ್ನ ಮಾಡ್ತಾರೆ. ಆದರೆ ಇದಕ್ಕಿಂತಲೂ ಉತ್ತಮವಾದಂತಹ ಸುಲಭವಾದಂತಹ ಮಾರ್ಗ, ಎಲ್ಲರೂ ಮಾಡಬಹುದಾದಂತಹ ದಾರಿ ಅಂತ ಹೇಳಿದ್ರೆ ಅದು ಭಕ್ತಿ ಯೋಗ ಅನ್ನೋದನ್ನ ತಿಳಿಸ್ತಾರೆ. ಯೋಗ ವಿದ್ಯೆಗಳಲ್ಲೆಲ್ಲ ಭಕ್ತಿ ಯೋಗವೇ ಅತ್ಯುತ್ಕೃಷ್ಟವಾದುದೆಂದು
ಪರಿಗಣಿಸಲಾಗಿದೆ ಅಂತ ಹೇಳಿ ಭಾವಾರ್ಥದಲ್ಲಿ ಶಿಲಪ್ರಭುಪಾದರು ಕೊನೆಯದಾಗಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ ಪ್ರಭುಜಿ, ಇಲ್ಲಿ ಬೆಂಕಿ ಅಂದ್ರೆ ಅಗ್ನಿ ಹೇಗೆ ಬರುತ್ತೆ ಪ್ರಭುಜಿ? ಶರೀರದಿಂದಲೇ ಉತ್ಪತ್ತಿಯಾಗಿರುವಂತಹದ್ದು. ಓ, ನಮ್ಮ ಜಠರಾಗ್ನಿ ಅಂತ ಇದೆ ಹೊಟ್ಟೆಯಲ್ಲಿ, ಅದು ನಾವು ಹಾ. ತಿನ್ನುವಂತಹ ಆಹಾರವನ್ನ ಜೀರ್ಣಗೊಳಿಸ್ತದೆ. ಹಾಗೆ ನಮ್ಮ ಶರೀರದಲ್ಲಿ ಏನು ಅಗ್ನಿ ಇದೆ ಅದನ್ನ ಯೋಗ ಸಾಧನೆಯ ಮುಖಾಂತರವಾಗಿ ಈ ಶರೀರವನ್ನ ಸುಡ್ಲಿಕ್ಕೂ ಕೂಡ ಸಾಧ್ಯ ಇದೆ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮುಂದುವರಿಸ್ತಾ, ಮಹರ್ಷಿಗಳಿಂದ ತುಂಬಾ ಗೌರವಪೂರ್ವಕವಾಗಿ ಇದ್ದಂತಹ ಶಿವನು ತುಂಬಾ ಪ್ರೀತಿಯಿಂದ ಸತಿಯನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಳ್ಳುತ್ತಿರುತ್ತಿದ್ದನು. ಅಂತಹ ಸತಿಯು ತನ್ನ ತಂದೆಯ ಮೇಲಿನ ಕೋಪದಿಂದಾಗಿ ಶರೀರತ್ಯಾಗ ಮಾಡಲು ಬಯಸಿ ತನ್ನ ಶರೀರದಲ್ಲಿಯೇ ಅಡಗಿದ್ದ ವಾಯು ಮತ್ತು ಅಗ್ನಿಗಳನ್ನು ಕುರಿತು ಧ್ಯಾನ ಮಾಡತೊಡಗಿದಳು. ನಮ್ಮ ಶರೀರದಲ್ಲಿ ಪಂಚಭೂತಗಳು ಎಲ್ಲವೂ ಇದೆ, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ಆದ್ರೆ ಅವುಗಳೆಲ್ಲವೂ ಒಂದು ಸಮತೋಲನ ಸ್ಥಿತಿಯಲ್ಲಿದ್ದಾಗ ಮಾತ್ರ ನಾವು ಆರೋಗ್ಯದಲ್ಲಿರ್ಲಿಕ್ಕೆ ಸಾಧ್ಯ. ಯಾವುದಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಮ್ಮಲ್ಲಿ ಅನಾರೋಗ್ಯ ಕಾಣಿಸಿಕೊಳ್ತದೆ. ಆದ್ರೆ ಯೋಗಿಗಳು ಇವುಗಳನ್ನ ತಮ್ಮ ಹತೋಟಿಗೆ ತಂದುಕೊಳ್ತಾರೆ. ಈಗ ನಮ್ಮ ಶರೀರದಲ್ಲಿರುವಂತಹದ್ದು ಅದು ನಮ್ಮ ಒಂದು ನಿಯಂತ್ರಣದಲ್ಲಿ ಇಲ್ಲ, ಅದು ಪ್ರಕೃತಿಯೇ ಅದನ್ನ ನೋಡಿಕೊಳ್ಳುವಂಥದ್ದು. ನಮ್ಮ ಉಸಿರಾಟ, ನಾವು ಉದ್ದೇಶಪೂರ್ವಕವಾಗಿ ಉಸಿರಾಡುವುದು ಬಹಳ ಕಡಿಮೆ. ಅದು ಉಸಿರಾಟ ತನ್ನಿಂದ ತಾನಾಗಿ ನಡೀತಾ ಇರ್ತದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಆಹಾರವನ್ನ ಜಗಿಯುವ ಒಂದು ಕೆಲಸವನ್ನಾದ್ರೂ ಆ ಪ್ರಕೃತಿ ನಮಗೆ ಕೊಟ್ಟಿದೆ, ಅದನ್ನು ನಾವು ಸರಿಯಾಗಿ ಮಾಡುವುದಿಲ್ಲ. ನಾವು ಸರಿಯಾಗಿ ಜಗಿದು ಆಹಾರವನ್ನು ತಿಂದ್ರೆ ಜೀರ್ಣ ಆಗ್ತದೆ, ಆದ್ರೆ ನಾವು ಸರಿಯಾಗಿ ಅದನ್ನು ಜಗಿಯುವುದಿಲ್ಲ. ಹಾಗಾಗಿ ಹೊಟ್ಟೆಯ ಮೇಲೆ ಹೆಚ್ಚು ಕೆಲಸ ಬೀಳ್ತದೆ. ಅಷ್ಟೊಂದು ಬೇಜವಾಬ್ದಾರಿತನದಿಂದ ನಾವು ವರ್ತಿಸ್ತೇವೆ. ಆದ್ರೆ ಯೋಗಿಗಳು ತಮ್ಮ ಶರೀರದಲ್ಲಿರುವ ನಡೆಯುವ ಎಲ್ಲಾ ಪ್ರಕ್ರಿಯೆಗಳನ್ನು ತಮ್ಮ ಒಂದು ಹತೋಟಿಗೆ, ತಮ್ಮ ಒಂದು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಶಕ್ತಿಯನ್ನ ಅವರು ಹೊಂದಿರ್ತಾರೆ. ಇದು ಆತ್ಮ ಸಾಕ್ಷಾತ್ಕಾರಕ್ಕೂ ಬಳಸಿಕೊಳ್ಳಬಹುದು, ಅಥವಾ ಈ ರೀತಿಯಾಗಿ ಯೋಗ ಸಾಧನೆಗಳನ್ನ ಮಾಡ್ಲಿಕ್ಕೂ ಕೂಡ ಅದು ನಮಗೆ ಸಹಾಯವನ್ನ ಮಾಡ್ತದೆ. ಇನ್ನು ಕೆಲವು ಯೋಗಿಗಳು ಇದನ್ನ ಜನರಿಗೆ ಪ್ರದರ್ಶನ ಮಾಡ್ಲಿಕ್ಕೂ ಕೂಡ ಬಳಸ್ತಾರೆ. ಜನರ ಒಂದು ಪ್ರಸಿದ್ಧಿಯನ್ನ ಪಡೀಲಿಕ್ಕೋಸ್ಕರವೂ ಇದನ್ನು ಬಳಸುವಂತದ್ದು ನಾವು ಕಾಣಬಹುದು. ಇದರ ನಂತರ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಪಾರ್ವತಿಯಾಗಿ ಸತಿಯು ಜನಿಸ್ತಾಳೆ ಅನ್ನುವುದನ್ನ ಶಿಲಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸ್ತಾರೆ. ದೇಹಾಂತರವನ್ನು ಪಡೆದುಕೊಂಡ ಬಳಿಕವೂ ಅವರ ಸಂಬಂಧ ಎಂದೂ ಮುರಿದು ಬೀಳುವುದಿಲ್ಲ. ಪತಿ ಪತ್ನಿಯರು ಬಹಳ ಸಹಬಾಳ್ವೆಯಿಂದ ಜೀವನವನ್ನು ನಡೆಸಿದ್ರೆ ಅವರು ಮುಂದಿನ ಜನ್ಮದಲ್ಲಿಯೂ ಅದೇ ರೀತಿಯಾಗಿ ಒಂದು ತಮ್ಮ ಸಂಬಂಧವನ್ನ ಬೆಳೆಸಿಕೊಂಡು ಹೋಗ್ತಾರೆ ಅನ್ನುವುದನ್ನ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಇಡೀ ಜಗತ್ತಿಗೆ ಗುರುವಾದಂತಹ ತನ್ನ ಗಂಡನಾದಂತಹ ಶಿವನ ಪವಿತ್ರವಾದ ಪಾದಕಮಲಗಳ ಧ್ಯಾನದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಳು. ಎಲ್ಲ ದೋಷಗಳಿಂದಲೂ ಸಂಪೂರ್ಣವಾಗಿ ಮುಕ್ತಳಾದ ಅವಳು ಸಮಾಧಿಯಿಂದ ಮೂಡಿಬಂದ ಅಗ್ನಿಯಲ್ಲಿ ತನ್ನ ಶರೀರವನ್ನು ಸುಟ್ಟು ಬೂದಿ ಮಾಡಿದಳು. ಇಲ್ಲಿಗೆ ಸತೀದೇವಿಯು ತನ್ನ ಶರೀರವನ್ನ ತ್ಯಾಗ ಮಾಡಿದ ವಿಚಾರವನ್ನು ನಾವು ತಿಳಿದುಕೊಂಡಿದ್ದೇವೆ. ಇಲ್ಲಿ ಜೀವಗೋಸ್ವಾಮಿಗಳು ಹೇಳುವಂತಹ ಮಾತಿದೆ, ಸತಿ ತನ್ನ ಶರೀರವನ್ನ ಹೃದಯದಿಂದ ತೊಡೆದು ಹಾಕಿದಳು, ಅಂದರೆ ತನಗಿದ್ದ ಸಂಬಂಧದ ಭಾವನೆಯನ್ನು ಅವಳು ತನ್ನ ಹೃದಯದಿಂದ ತೊಡೆದು ಹಾಕಿದಳು ಎಂದ ಅರ್ಥ. ಸತಿಯು ಬಹಿರಂಗ ಶಕ್ತಿಯ ಅಧಿದೇವಿಯೇ ಆಗಿರುವುದರಿಂದ ಅವಳು ದೇಹ ತ್ಯಾಗ ಮಾಡಿದಾಗ ಬೇರೊಂದು ಆಧ್ಯಾತ್ಮಿಕ ಶರೀರವನ್ನೇನು ಪಡೆದುಕೊಳ್ಳಲಿಲ್ಲ. ದಕ್ಷನಿಂದ ಪಡೆದುಕೊಂಡಿದ್ದ ದೇಹದಿಂದ ಅವಳು ದೇಹಾಂತರವನ್ನಷ್ಟೇ ಮಾಡಿಕೊಂಡಳು ಎಂಬುದಾಗಿ ಭಾವಿಸಬೇಕೆಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ವ್ಯಾಖ್ಯಾನ ಮಾಡಿದ್ದಾರೆ. ಆ ಕ್ಷಣದಲ್ಲಿಯೇ ಅವಳು ತನ್ನ ಮುಂದಿನ ಜನ್ಮದ ತಾಯಿಯಾದ ಮೇನಕಿಯ ಗರ್ಭಕ್ಕೆ ತನ್ನನ್ನು ಸ್ಥಳಾಂತರಿಸಿಕೊಂಡು ಬಿಟ್ಟಳು ಎಂದು ಇತರ ವ್ಯಾಖ್ಯಾನಕಾರರು ವಿವರಿಸಿದ್ದಾರೆ. ದಕ್ಷನಿಂದ ಪಡೆದುಕೊಂಡಿದ್ದ ತನ್ನ ಶರೀರವನ್ನು ತ್ಯಜಿಸಿದಳು. ಆ ಕ್ಷಣದಲ್ಲಿಯೇ ಇನ್ನೊಂದು ಶರೀರಕ್ಕೆ, ಉತ್ತಮವಾದ ಶರೀರಕ್ಕೆ ದೇಹಾಂತರಗೊಂಡಳು. ಅಂದರೆ ಅವಳು ಆಧ್ಯಾತ್ಮಿಕ ಶರೀರವನ್ನು ಪಡೆದುಕೊಂಡಳು ಎಂದೇನು ಇದಕ್ಕೆ ಅರ್ಥವಲ್ಲ. ಅಂದ್ರೆ ಇಲ್ಲಿ ಸತಿ ಏನು ನಾವು ತನ್ನ ಶರೀರವನ್ನು ತ್ಯಾಗ ಮಾಡಿ ಮತ್ತೆ ಭಗವದ್ಧಾಮಕ್ಕೆ ಹೋಗುವಂಥದ್ದು ಆ ರೀತಿಯಾಗಿ ನಾವು ತಿಳಿದುಕೊಳ್ಳಬಾರದು. ಆಕೆ ಈ ಪ್ರಪಂಚದಲ್ಲಿಯೇ ಇನ್ನೊಂದು ಶರೀರವಂತ ಮುಖಾಂತರವಾಗಿ ಮತ್ತೆ ಶಿವನ ಪತ್ನಿಯಾಗಿ ತಾನು ಮುಂದುವರಿಸಿದ್ಲು, ತನ್ನ ಜೀವನವನ್ನ ಮುಂದುವರಿಸಿದ್ಲು ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ತಿಳಿಸ್ತಾರೆ. ಸತಿಯು ಶರೀರವನ್ನ ತ್ಯಾಗ ಮಾಡಿದಂತಹ ವಿಚಾರ ತಿಳಿದಾಗ ಅಲ್ಲಿ ಏನೆಲ್ಲ ನಡೆಯಿತು ಅನ್ನುವುದನ್ನ
ಮುಂದಕ್ಕೆ ತಿಳಿಸ್ತಾರೆ. ಯಾಕಂದ್ರೆ ಇದು ಯಾರೂ ನಿರೀಕ್ಷಿಸದೇ ಇದ್ದಂತಹ ಒಂದು ಆ ಘಟನೆಯಲ್ಲಿ ನಡೆದು ಹೋಗಿದೆ. ಹಾಗಾಗಿ ಸತಿಯು ಹೀಗೆ ಕೋಪದಿಂದ ಪ್ರಾಣತ್ಯಾಗ ಮಾಡಿದಾಗ ಜಗತ್ತಿನಾದ್ಯಂತ ಭಾರಿ ಕೋಲಾಹಲ ಉಂಟಾಯಿತು. ಅತ್ಯಂತ ಗೌರವಾರ್ಹನಾಗಿರುವ ಪರಾತ್ಪರ ದೈವವೇ ಆಗಿರುವ ಶಿವನ ಪತ್ನಿಯಾದ ಸತಿಯು ಹೀಗೇಕೆ ಪ್ರಾಣತ್ಯಾಗ ಮಾಡಿದಳು ಎಂದು ಎಲ್ಲರೂ ಕೂಡ ಹಾಹಾಕಾರವನ್ನ ವ್ಯಕ್ತಪಡಿಸಿದರು. ಸಕಲ ಜೀವಿಗಳ ಸಂರಕ್ಷಕನಾದಂತಹ ಪ್ರಜಾಪತಿ ದಕ್ಷ, ಅತ್ಯಂತ ಪರಿಶುದ್ಧಳಾದಂತಹ ಮಹಾಚೇತಸಳಾದಂತಹ ಸತಿ, ಆಕೆ ಇವರಿಬ್ಬರ ನಡುವೆ ನಡೆದಂತಹ ಒಂದು ಘಟನೆ ಇದು. ತನ್ನ ಅಗೌರವಪೂರ್ವಕವಾದಂತಹ ವರ್ತನೆಯಿಂದ ಪ್ರಾಣತ್ಯಾಗ ಮಾಡುವಂತೆ ಮಾಡಿದ್ದು ಆಶ್ಚರ್ಯಕರವಾದಂತಹ ಸಂಗತಿಯಾಗಿದೆ. ತುಂಬಾ ಕಠಿಣ ಹೃದಯನಾಗಿದ್ದು ಬ್ರಾಹ್ಮಣನೆಂಬ ಹೆಸರಿಗೆ ಅನರ್ಹನಾಗಿರುವಂತಹ ದಕ್ಷನು ತನ್ನ ಮಗಳ ವಿಷಯದಲ್ಲಿ ಮಾಡಿದಂತಹ ಅಪರಾಧಗಳಿಂದಾಗಿ ಅವಳ ಸಾವನ್ನು ತಡೆಗಟ್ಟದೇ ಇದ್ದುದರಿಂದಾಗಿ ಹಾಗೂ ದೇವೋತ್ತಮ ಪರಮ ಪುರುಷನ ವಿಷಯದಲ್ಲಿ ತೋರಿದ ಅತಿಯಾದ ದ್ವೇಷ ಅಸೂಯೆಗಳಿಂದಾಗಿ ಇಡೀ ಜಗತ್ತಿನಲ್ಲಿ ವ್ಯಾಪಕವಾದಂತಹ ಅಪಕೀರ್ತಿಗೆ ಗುರಿಯಾಗುತ್ತಾನೆ. ಈ ಒಂದು ಘಟನೆಯಿಂದ ದಕ್ಷನ ಒಂದು ಕೀರ್ತಿಯು ನಾಶವಾಗ್ತದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಶಿವನ ಜೊತೆಗೆ ಬಂದಿದ್ದಂತಹ ಆ ಒಂದು ಸಹಚರರು ಯಾರಿದ್ದಾರೆ ಅವರೆಲ್ಲ ದಕ್ಷನ ಮೇಲೆ ಈಗ ಆಕ್ರಮಣವನ್ನ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ. ಕೇವಲ ದಕ್ಷ ಮಾತ್ರ ಅಲ್ಲ, ಆತನ ಇತರ ಅನುಚರರ ಮೇಲೆಯೂ ಕೂಡ ಆಕ್ರಮಣವನ್ನ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ. ಸತಿಯ ಅದ್ಭುತವಾದಂತಹ ಪ್ರಾಣತ್ಯಾಗದ ಬಗ್ಗೆ ಜನರು ತಮ್ಮ ತಮ್ಮಲ್ಲಿ ಮಾತನಾಡುತ್ತಾ ಇದ್ದಾಗ ಅವಳ ಜೊತೆಯಲ್ಲಿ ಬಂದಿದ್ದಂತಹ ಅಂಗರಕ್ಷಕರು ದಕ್ಷನನ್ನು ಕೊಂದು ಹಾಕಲು ಆಯುಧ ಸನ್ನದ್ಧರಾಗಿ ನಿಂತರು. ಆದರೆ ಅವರಿಂದ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ದಕ್ಷನು ಮತ್ತೆ ಆತನ ಅನುಚರರು ಬಹಳ ಶಕ್ತಿಶಾಲಿಗಳಾಗಿದ್ದಾರೆ. ಅವರು ಅಪಾಯವನ್ನು ಗ್ರಹಿಸಿದ ಭೃಗುಮುನಿಗಳು ದಕ್ಷಿಣ ದಿಕ್ಕಿನಲ್ಲಿ ಇರಿಸಲಾಗಿದ್ದಂತಹ ಅಗ್ನಿಗೆ ಹವಿಸ್ಸನ್ನು ಅರ್ಪಿಸಿ ಯಜ್ಞ ವಿನಾಶಕರನ್ನು ಕ್ಷಣ ಮಾತ್ರದಲ್ಲಿ ಕೊಂದು ಹಾಕುವಂತಹ ಯಜುರ್ವೇದದ ಮಂತ್ರಗಳನ್ನ ಉಚ್ಚರಿಸಿದರು. ಇದರಿಂದಾಗಿ ಸಹಸ್ರ ಸಂಖ್ಯೆಯಲ್ಲಿ ಋಭುಗಳೆಂಬ ದೇವಗಣಗಳು ಮೈದೋರಿದವು. ಸೋಮ ದೇವತೆಗಳಿಂದ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದಂತಹ ಅವರು ಬಹಳ ಬಲಿಷ್ಠರಾಗಿದ್ದರು. ಅವರು ಋಭುಗಳು ಯಜ್ಞಕುಂಡದಿಂದ ಅದರಲ್ಲಿ ಉರಿತಾ ಇದ್ದಂತಹ ಏನು ಕೊಳ್ಳಿ ಇದೆ, ಮರದ ತುಂಡು, ಬೆಂಕಿ, ಒಂದು ಕಡೆ ಬೆಂಕಿ, ಅದನ್ನ ಹಿಡಿದುಕೊಂಡು ಪ್ರಮಥಗಣಗಳ ಮೇಲೆ, ಪ್ರಮಥಗಣ ಅಂದ್ರೆ ಶಿವನ ಗಣಗಳು ಹಾಗೂ ಗುಹ್ಯಕರ ಮೇಲೆ ಎರಗಿದಾಗ ಸತಿಯ ಅಂಗರಕ್ಷಕರೆಲ್ಲರೂ ದಿಕ್ಕಾಪಾಲರಾಗಿ ಓಡಿ ಹೋದರು ಮತ್ತು ಕಣ್ಮೆರೆಯಾದರು. ಕೇವಲ ಬ್ರಹ್ಮ ತೇಜಸ್ಸಿನಿಂದಲೇ ಎಲ್ಲವೂ ಕೂಡ ಸಾಧ್ಯವಾಯಿತು. ಇದು ಬ್ರಾಹ್ಮಣರ ಶಕ್ತಿ. ಈ ರೀತಿಯಾಗಿ ದಕ್ಷನ ಅನುಚರರು ಈ ಒಂದು ಪರಿಸ್ಥಿತಿಯಲ್ಲಿ ದಕ್ಷನನ್ನ ರಕ್ಷಣೆ ಮಾಡಿದ್ರು. ಆದರೆ ಈ ಶಿವನ ಈ ಒಂದು ಗಣಗಳಿಂದ ಅವರು ರಕ್ಷಣೆಯನ್ನ ಪಡೆಯಬಹುದು. ಆದ್ರೆ ಮುಂದಕ್ಕೆ ಶಿವನ ಒಂದು ಕ್ರೋಧದಿಂದ ಅವರು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಸತಿಯು ದೇಹತ್ಯಾಗ ಮಾಡಿದಂತಹ ವಿಚಾರವನ್ನ ತಿಳಿದುಕೊಂಡಂತಹ ಶಿವನು ಮುಂದಕ್ಕೆ ಏನು ಮಾಡ್ತಾನೆ, ಅವನು ಯಾವ ರೀತಿಯಾಗಿ ದಕ್ಷನ ಯಜ್ಞವನ್ನ ಭಂಗ ಮಾಡ್ತಾನೆ, ಹಾಗೂ ಹಿಂದೆ ನಂದಿಯು ದಕ್ಷನಿಗೆ ಕೊಟ್ಟಂತಹ ಶಾಪ, ದಕ್ಷನಿಗೆ ಆಡಿನ ತಲೆ ಬರಲಿ ಅಂತ ಹೇಳಿ ಒಂದು ಶಾಪ ಕೊಟ್ಟಿದ್ದಾನೆ, ಆ ಶಾಪವು ಹೇಗೆ ಈಡೇರ್ತದೆ ಇತ್ಯಾದಿ ವಿಚಾರಗಳನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ದಕ್ಷ ಯಾಗಭಂಗ 5ನೇ ಅಧ್ಯಾಯ, ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ.